ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। हे कृष्णा करुणा सिन्धु दीनबन्धु जगत्पते गोपेश गोपिका कान्त राधाकान्त नमोऽस्तु ते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। यं ब्रह्मा वरुणेन्द्र रुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणा देवाय तस्मै नमः, देवाय तस्मै नमः, देवाय तस्मै नमः। ॐ नमो भगवते वासुदेवाय, ॐ नमो भगवते वासुदेवाय, ॐ नमो भगवते ವಾಸುದೇವಾಯ। ಇವತ್ತಿನಿಂದ ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗ, ವಿಭೂತಿ ಯೋಗವನ್ನ ನೋಡೋಣ. ಶ್ರೀಕೃಷ್ಣ ಹಿಂದಿನ ಅಧ್ಯಾಯಗಳಲ್ಲಿ ಪರಮಾತ್ಮ ಜಗತ್ತಿಗೆ ಉಪಾದಾನ ಮತ್ತು ನಿಮಿತ್ತ ಕಾರಣ ಎಂಬುದನ್ನು ತಿಳಿಸಿಕೊಡ್ತಾನೆ. ಕಾರ್ಯ ಕಾರಣಕ್ಕಿಂತ ಬೇರೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜಗತ್ತು ಭಗವಂತನಿಂದ ಬೇರೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಸ್ಪಷ್ಟವಾಗುತ್ತದೆ. ಆದ್ರಿಂದ ಸಮಗ್ರ ವಿಶ್ವ ಭಗವಂತನ ಅಭಿವ್ಯಕ್ತ ದೈವೀ ಶಕ್ತಿಯಾಗಿದೆ. ಸೃಷ್ಟಿಯ ಎಲ್ಲ ವೈಶಿಷ್ಟ್ಯತೆಗಳು ಪರಮಾತ್ಮನಿಗೆ ಸೇರಿದ ಅವನ ದಿವ್ಯ ಮಹಿಮೆಯಾಗಿದೆ. ಕೃಷ್ಣ ತನ್ನ ಉಪದೇಶದ ಸಾರವಾದ ಈ ವಿಷಯವನ್ನು ಈ ಅಧ್ಯಾಯದ ಪ್ರಾರಂಭದಲ್ಲಿ ತಿಳಿಸುತ್ತಾನೆ. ವಿಭೂತಿ ಮತ್ತು ಯೋಗ ಎಂಬ ವಿಷಯವನ್ನು ಪರಿಚಯಿಸುತ್ತಾನೆ. ವಿವಿಧಾ ಭವತಿ ವಿಭೂತಿ, ಪರಮಾತ್ಮನ ವಿವಿಧ ಅಭಿವ್ಯಕ್ತಿಗಳಿಗೆ ವಿಭೂತಿ ಎನ್ನುತ್ತಾರೆ. ವಿಭೂತಿ ಎಂದರೆ ಈಶ್ವರನ ವೈಭವ ಅಥವಾ ಐಶ್ವರ್ಯ ಅಂತ ಅರ್ಥ ಮಾಡಿಕೊಳ್ಳಬೇಕು. ಯೋಗ ಎಂದರೆ ಅಭಿವ್ಯಕ್ತಗೊಳಿಸುವ ಶಕ್ತಿ. ಭಗವಂತನ ಅಪಾರ ಮಹಿಮೆಯನ್ನು ದೇವತೆಗಳು ಮಹರ್ಷಿಗಳು ತಮ್ಮ ಸೀಮಿತ ಜ್ಞಾನದಿಂದ ಅರಿಯಲಾರರು. ದೇವತೆಗಳಿಗೆ ಅಧ್ಯಯನವಿಲ್ಲದೆ ವೇದ ಹೊಳೆಯುವುದಂತೆ. ಋಷಿಗಳು ಭೂತ ಭವಿಷ್ಯತ್ ಕಾಲದ ಘಟನೆಗಳನ್ನೆಲ್ಲ ಅರಿಯಬಲ್ಲರು. ಆದರೂ ಅವರಿಗೂ ಈ ಪರಮೇಶ್ವರನ ತತ್ವ ತಿಳಿಯಲಾರದು. ಏಕೆಂದರೆ ದೇವತೆಗಳಿಗೂ ಮಹರ್ಷಿಗಳಿಗೂ ಅವನೇ ಕಾರಣನು, ಜನ್ಮರಹಿತನು, ಕಾರಣರಹಿತನು, ಲೋಕಕ್ಕೆಲ್ಲ ಮಹೇಶ್ವರನು ಎಂದು ಭಗವಂತನನ್ನು ಯಾರು ಅರಿತುಕೊಳ್ಳುವನೋ ಅವನು ಮೋಹಕ್ಕೆ ವಶನಾಗದೆ ಸರ್ವ ಪಾಪಗಳಿಂದಲೂ ಮುಕ್ತನಾಗುತ್ತಾನೆ. ಕೃಷ್ಣ ತನ್ನ ಮಹಿಮೆಯನ್ನು ತಿಳಿಸುತ್ತಾ ಸಮಗ್ರವಾದ ವಿಶ್ವ ಅಂದರೆ ವಿವಿಧ ಬಗೆಯ ಭಾವನೆಗಳನ್ನೊಳಗೊಂಡ ಸೂಕ್ಷ್ಮ ಜಗತ್ತು ಹಾಗೂ ಸ್ಥೂಲ ಜಗತ್ತು ನನ್ನಿಂದಲೇ ಉತ್ಪನ್ನವಾಗಿದೆ ಎಂದು ತಿಳಿಸುತ್ತಾನೆ. ಜಗತ್ತೆಲ್ಲವೂ
ಪರಮಾತ್ಮನ ವಿಭೂತಿಯೇ ಎಂದು ನಿಶ್ಚಿತವಾಗಿ ತಿಳಿದರೆ ಉತ್ತಮ ಜ್ಞಾನ ರೂಪವಾದ ಯೋಗವಾಗುವುದು. ಈ ಯೋಗವು ಜ್ಞಾನ ಯೋಗದಂತೆ ಅಲುಗಾಡಿತೆಂಬ ಭಯವಿರುವುದಿಲ್ಲ. ಕೃಷ್ಣನ ಭಕ್ತನ ಬಗ್ಗೆ ಹಾಗೂ ಭಕ್ತಿಯಿಂದ ಉಂಟಾಗುವ ಪ್ರಯೋಜನಗಳ ಬಗ್ಗೆ ಹೇಳುತ್ತಾನೆ. ಪರಮಾತ್ಮ ಎಲ್ಲಕ್ಕೂ ಕಾರಣವು, ಎಲ್ಲವೂ ಅವನಿಂದಲೇ ತನ್ನ ವ್ಯಾಪಾರದಲ್ಲಿ ತೊಡಗುತ್ತಿರುವುದು ಹೀಗೆಂದು ತಿಳಿದ ಜ್ಞಾನಿಗಳು ಆದರದಿಂದ ಅವನನ್ನು ಭಜಿಸುವರು. ಅವರು ನನ್ನಲ್ಲಿಯೇ ಚಿತ್ತವಿಟ್ಟಿರುವವರು, ನನಗಾಗಿಯೇ ಪ್ರಾಣವನ್ನು ಧರಿಸಿರುವರು. ಒಬ್ಬರಿಗೊಬ್ಬರು ನನ್ನ ತತ್ವವನ್ನು ತಿಳಿಸುತ್ತಾ, ನನ್ನ ಕಥೆಯನ್ನು ಕೇಳುತ್ತಾ ಯಾವಾಗಲೂ ಸಂತೃಪ್ತರಾಗಿ ಆನಂದದಿಂದ ಇರುವರು. ಹೀಗೆ ಎಡೆಬಿಡದೆ ನನ್ನನ್ನೇ ಪ್ರೇಮಪೂರ್ವಕವಾಗಿ ಭಜಿಸುತ್ತಿರುವುದರಿಂದ ಅವರಿಗೆ ನನ್ನನ್ನು ಸೇರುವುದಕ್ಕೆ ಅನುಕೂಲವಾದ ಬುದ್ಧಿ ಯೋಗವನ್ನು ಕೊಡುವೆನು. ಅವರ ಮೇಲೆ ನನಗೆ ಕನಿಕರವಿರುವುದರಿಂದ ನಾನು ಅವರ ಅಂತಃಕರಣದಲ್ಲಿ ಇದ್ದುಕೊಂಡು ಜಗಜಗಿಸುವ ಜ್ಞಾನದ ಬೆಳಕಿನಿಂದ ಅಜ್ಞಾನದಿಂದಾಗಿರುವ ಕತ್ತಲೆಯನ್ನು ಹೋಗಲಾಡಿಸುವೆನು. ಈ ಭಗವತ್ ಕೃಪೆಯಿಂದ ಸದ್ಗುರುವಿನ ಮಾರ್ಗದರ್ಶನ ಪ್ರಾಪ್ತವಾಗಿ ಆತ್ಮತತ್ವ ಸ್ಪಷ್ಟವಾಗುತ್ತದೆ. ಅರ್ಜುನ ಕೃಷ್ಣನನ್ನು, ಅವನ ಮಹಿಮೆಯನ್ನು ಹಾಗೂ ದಿವ್ಯ ವಿಭೂತಿಗಳನ್ನು ವಿಸ್ತಾರವಾಗಿ ತಿಳಿಸುವಂತೆ ವಿನಂತಿಸಿಕೊಳ್ಳುತ್ತಾನೆ. ಅದು ಧ್ಯಾನಕ್ಕೆ ಸಹಾಯವಾಗುತ್ತದೆ ಎಂದು. ಜಗತ್ತಿಗೆಲ್ಲ ತಾನೇ ಕಾರಣನೆಂದು ಹಿಂದಿನ ಶ್ಲೋಕಗಳಲ್ಲಿ ಭಗವಂತನು ಹೇಳಿರುವುದರಿಂದ ಜಗತ್ತೆಲ್ಲವೂ ಆತನ ವಿಭೂತಿಯೇ, ಐಶ್ವರ್ಯ ಎಂಬುದು ಸ್ಪಷ್ಟವಾಗಿದೆ. ಆದರೆ ಯಾವ ಬಗೆಯ ವಸ್ತುಗಳಲ್ಲಿ ಭಗವಂತನ ವಿಭೂತಿ ವಿಶೇಷವಾಗಿರುವುದು ಎಂಬುದನ್ನು ತಿಳಿದು ಧ್ಯಾನಕ್ಕೆ ಇಟ್ಟುಕೊಳ್ಳಬೇಕು ಎಂಬುದು ಅರ್ಜುನನ ಪ್ರಶ್ನೆ. ಹಾಗಾಗಿ ಪ್ರಶ್ನೆಯನ್ನು ಮಾಡುತ್ತಾನೆ. ಪರಮಾತ್ಮನು ತನ್ನ ವಿಭೂತಿಯನ್ನು ಅಥವಾ ವೈಭವವನ್ನು ಪ್ರಕಟ ಮಾಡಿರುವ ಅದ್ಭುತ ಘಟನೆಯನ್ನು ಇಲ್ಲಿ ಯೋಗವೆಂದು ಕರೆದಿದೆ. ಭಗವಂತ ತನ್ನ ದಿವ್ಯ ವಿಭೂತಿಗಳ ವರ್ಣನೆಯನ್ನು ಮಾಡಲು ಪ್ರಾರಂಭಿಸುವ ಮುನ್ನ ಸ್ಪಷ್ಟವಾಗಿ ತಿಳಿಸುತ್ತಾನೆ. ನಾನು ದಿವ್ಯ ವಿಭೂತಿಗಳಲ್ಲಿ ಮುಖ್ಯವಾದದ್ದನ್ನು ಮಾತ್ರ ತಿಳಿಸುವೆನು. ನನ್ನ ವಿಸ್ತಾರಕ್ಕೆ ಕೊನೆ ಎಂಬುದೇ ಇಲ್ಲ. ಹಾಗಾಗಿ ಸಂಪೂರ್ಣವಾಗಿ ಹೇಳಲು ಅಸಾಧ್ಯ ಎಂದು ಹೇಳುತ್ತಾನೆ. ತನ್ನ ವಿಭೂತಿಗಳ ಪಟ್ಟಿಯಲ್ಲಿ ಮೊದಲಿಗೆ ಆತ್ಮನನ್ನ ಹೆಸರಿಸುತ್ತಾನೆ. ಆತ್ಮ ಭಗವಂತನ ಅತ್ಯಂತ ನೇರ, ಶ್ರೇಷ್ಠ, ಸ್ಪಷ್ಟ ವಿಭೂತಿ ಆಗಿದೆ. ಸರ್ವಭೂತಗಳ ಹೃದಯದಲ್ಲಿರುವ ಆತ್ಮನು ನಾನು ಭೂತಗಳಿಗೆ ಮೊದಲು, ನಡುವೆಯೂ ಕೊನೆಯೂ ನಾನೇ ಎಂದು ತಿಳಿಸುತ್ತಾನೆ. ವಿಭೂತಿಗಳನ್ನು ಹೇಳಿರುವುದು ಧ್ಯಾನಕ್ಕೆ. ಸರ್ವರಲ್ಲಿಯೂ ಈಶ್ವರನೇ ಆತ್ಮನಾಗಿರುವನೆಂದು ಧ್ಯಾನಿಸುವುದು ಎಲ್ಲಕ್ಕೂ ಹೆಚ್ಚಿನ ಧ್ಯಾನವು. ಆದರೆ ಇದು ದಕ್ಕದೆ ಹೋದರೆ ಮುಂದೆ ಹೇಳಿರುವ ವಿಭೂತಿಗಳನ್ನು ಧ್ಯಾನಿಸಬೇಕು. ಭಗವಂತ ವಿಸ್ತಾರವಾದ ತನ್ನ ವಿಭೂತಿಗಳನ್ನು ತಿಳಿಸುತ್ತಾ ದ್ವಾದಶ ಆದಿತ್ಯರಲ್ಲಿ ವಿಷ್ಣು, ಏಕಾದಶ ರುದ್ರರಲ್ಲಿ ಶಂಕರ, ಶಬ್ದಗಳಲ್ಲಿ ಓಂಕಾರ, ಯಜ್ಞಗಳಲ್ಲಿ ಜಪಯಜ್ಞ, ದೇವ ಋಷಿಗಳಲ್ಲಿ ನಾರದ, ಸಿದ್ಧರಲ್ಲಿ ಕಪಿಲ, ದೈತ್ಯರಲ್ಲಿ ಪ್ರಹ್ಲಾದ, ನದಿಗಳಲ್ಲಿ ಗಂಗೆ, ಶಸ್ತ್ರಧಾರಿಗಳಲ್ಲಿ ಶ್ರೀರಾಮ, ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ, ಛಂದಸ್ಸುಗಳಲ್ಲಿ ಗಾಯತ್ರಿ, ಜ್ಞಾನಿಗಳ ಜ್ಞಾನ ನಾನಾಗಿರುವೆ. ಅರ್ಜುನನೇ, ಸಕಲ ಭೂತಗಳಿಗೂ ಬೀಜವಾಗಿರುವುದು ಯಾವುದೋ ಅದು ನಾನೇ. ನನ್ನನ್ನು ಬಿಟ್ಟು ಇರಬಲ್ಲ ಸ್ಥಾವರ ಜಂಗಮ ಭೂತ ಯಾವುದೂ ಇರುವುದಿಲ್ಲ. ನನ್ನ ದಿವ್ಯ ವಿಭೂತಿಗಳಿಗೆ ಕೊನೆಯೇ ಇರುವುದಿಲ್ಲ. ಆದರೆ ಸ್ವಲ್ಪ ಭಾಗವನ್ನು ತಿಳಿಸಬೇಕೆಂಬ ಉದ್ದೇಶದಿಂದ ಈ ವಿಭೂತಿಯನ್ನು ವಿಸ್ತಾರವನ್ನು ನಾನು ಹೇಳಿದ್ದೇನೆ. ಯಾವ ಯಾವ ವಸ್ತು ಮಹಿಮೆಯಿಂದ ಕೂಡಿರುವುದೋ, ಸಂಪದ್ಭರಿತವಾಗಿರುವುದೋ ಅಥವಾ ಉತ್ಸಾಹ ಶಕ್ತಿಯಿಂದ ಕೂಡಿರುವುದೋ ಅದು ನನ್ನ ತೇಜಸ್ಸಿನ ಅಂಶದಿಂದ ಉಂಟಾದದ್ದು ಎಂದು ನೀನು ತಿಳಿ. ಜಗತ್ತಿನಲ್ಲಿ ಒಳ್ಳೆಯತನ, ಸೌಂದರ್ಯ, ಧರ್ಮ, ಸಾಹಸ, ಸಂಪತ್ತು ಮುಂತಾದ ಮೆಚ್ಚತಕ್ಕ ಗುಣಗಳು ಮಿಗಿಲಿಲ್ಲದಷ್ಟು ಎಲ್ಲೆಲ್ಲಿರುವುದೋ ಅದನ್ನೆಲ್ಲ ಪರಮಾತ್ಮ ಎಂದು ಧ್ಯಾನಿಸಬೇಕು. ವಿಭೂತಿಗಳೆಲ್ಲವನ್ನು ಒಂದೊಂದಾಗಿ ಹೇಳುವುದಕ್ಕಾಗುವಂತಿಲ್ಲ. ಆದ್ದರಿಂದ ಈ ಹೆಗ್ಗುರುತನ್ನು ಇಲ್ಲಿ ತಿಳಿಸಿದೆ. ಕೃಷ್ಣ ಅಧ್ಯಾಯದ ಕೊನೆಯಲ್ಲಿ ಈ ಜಗತ್ತೆಲ್ಲವೂ ತನ್ನ ಒಂದು ಅಂಶದಿಂದ ಹಿಡಿದೆತ್ತಿಕೊಂಡಿರುವೆನೆಂದು ತಿಳಿಸುತ್ತಾನೆ. ಭಗವಂತನ ವಿಭೂತಿಗಳು ಜಗತ್ತಿನಲ್ಲಿ ಎನ್ನುವುದಕ್ಕಿಂತ ಜಗತ್ತೇ ಅವನಲ್ಲಿ ಇದೆ. ಪರಮಾತ್ಮ ಸ್ವರೂಪವು ಜಗದ್ರೂಪವಾದ ವಿಭೂತಿಯನ್ನು ಮೀರಿರುವುದರಿಂದ ಅದನ್ನು ಆತನ ಒಂದು ಅಂಶವೆಂದು ಹೇಳಿರುತ್ತದೆ. ಈ ಅಧ್ಯಾಯದ ಮುಖ್ಯ ಉದ್ದೇಶ ಸೃಷ್ಟಿಯ ಮೂಲಕ ಮನಸ್ಸು ಸೃಷ್ಟಿಕರ್ತನ ಕಡೆ ತಿರುಗಿಸುವುದು.
ಅಧ್ಯಾಯದ ಮುಖ್ಯ ವಿಷಯ ಭಗವಂತನ ವಿವಿಧ ಅಭಿವ್ಯಕ್ತಿಗಳು ಮತ್ತು ಅವನ ಮಹಿಮೆ. ಆದ್ದರಿಂದ ಈ ಅಧ್ಯಾಯವನ್ನು ವಿಭೂತಿ ಯೋಗ ಎಂದು ಕರೆಯಲಾಗಿದೆ. ಇದು ಅಧ್ಯಾಯದ ಸಾರಾಂಶ. ಈಗ ಅಧ್ಯಾಯವನ್ನು ನೋಡೋಣ. ಎಷ್ಟು ಜನಕ್ಕೆ ಸಾರಾಂಶ ಅರ್ಥ ಆಯ್ತು? ಅರ್ಥ ಆಯ್ತಾ ಇಲ್ವಾ? ಕಷ್ಟ ಆಯ್ತಾ? ಅಧ್ಯಾಯದ ಹೆಸರು ವಿಭೂತಿ ಯೋಗ. ವಿಭೂತಿ ಅಂದ್ರೆ ನೀವು ಹಣೆಗೆ ಹಚ್ಕೋತಿರಲ್ಲ ವಿಭೂತಿ, ಅದಲ್ಲ. ವಿಭೂತಿ ಅಂದ್ರೆ ಈಗ ಓದ್ದಂಗೆ ವಿವಿಧ ಭವತಿ ವಿಭೂತಿ. ಯಾವುದು ಒಂದು ಪರಮ ಸತ್ಯ ಇದೆ, ಜಗತ್ತಿಗೆ ಕಾರಣವಾಗಿದೆ, ಯಾವುದನ್ನು ಜಗತ್ತು ಆಶ್ರಯಿಸಿದೆ, ಆ ಪರಮಾತ್ಮ ನಾನಾ ವಿಧವಾಗಿ ಅಭಿವ್ಯಕ್ತನಾಗಿದ್ದಾನೆ. ಕನ್ನಡದಲ್ಲಿ ಅಭಿವ್ಯಕ್ತ ಅಂತಾರೆ, ಇಂಗ್ಲಿಷಲ್ಲಿ ಮ್ಯಾನಿಫೆಸ್ಟ್ ಅಂತಾರೆ. ಅಂದ್ರೆ ಅಪಿಯರಿಂಗ್, ವಿಧ ವಿಧ ರೂಪದಲ್ಲಿ ಕಾಣಿಸ್ಕೋತಾ ಇದ್ದಾನೆ, ವಿಧ ವಿಧ ಆಕಾರಗಳಲ್ಲಿ, ರೂಪದಲ್ಲಿ, ಬಣ್ಣಗಳಲ್ಲಿ ಕಾಣಿಸ್ಕೋತಾ ಇದ್ದಾನೆ. ಅದನ್ನ ವಿವಿಧ ಭವತಿ ವಿಭೂತಿ ಅಂತಾರೆ. ಇದು ಭಗವಂತನ ಒಂದು ಐಶ್ವರ್ಯ, ಅವನ ಒಂದು ವೈಭವ, ಅದನ್ನ ವಿಭೂತಿ ಅಂತ ಹೇಳ್ತಾರೆ. ಈ ಅಧ್ಯಾಯದ ಮುಖ್ಯ ಉದ್ದೇಶ ಏನು ಅಂದ್ರೆ, ಯೋಗ ಅಂದ್ರೆ ಯಾವಾಗ್ಲೂ ಆತ್ಮ ಪರಮಾತ್ಮನಲ್ಲಿ ಒಂದಾಗುವಿಕೆ. ಅಂದ್ರೆ ಯಾವಾಗಲೂ ಒಂದೇ, ಅದು ಏನಂದ್ರೆ ಬ್ರಹ್ಮ ಒಂದೇ, ಏಕಮೇವ ಅದ್ವಿತೀಯ ಬ್ರಹ್ಮ ಅದು. ಆದ್ರೆ ನಮಗೆ ಒಂದು ಅಜ್ಞಾನದಿಂದ ನಾನ್ ಬೇರೆ ಅದು ಬೇರೆ ಅಂತ ಕಾಣೋದ್ರಿಂದ ನಮಗೆ ಅದನ್ನ ಸೇರೋದಕ್ಕೆ ಅದು ಬಹಳ ಸೂಕ್ಷ್ಮವಾಗಿರೋದ್ರಿಂದ, ಅದರ ಅರ್ಥ ಮಾಡ್ಕೊಳಕ್ ಆಗದೆ ಇರೋದ್ರಿಂದ, ನಾನಾ ವಿಧವಾದ ತನ್ನ ಒಂದು ಜಗತ್ತಿನಲ್ಲಿ ತನ್ನ ಸೃಷ್ಟಿಗಳ ಮೂಲಕ ನಮಗೆ ಅವನ ಒಂದು ನೆನಪಾಗ್ಲಿ, ಅವನ ಸ್ಮರಣೆ ಆಗ್ಲಿ, ಅವನ ಏನನ್ನ ನಾವು ಸೃಷ್ಟಿಯನ್ನ ಜಗತ್ತನ್ನ ನೋಡ್ತೀವಿ, ಆ ಸೃಷ್ಟಿಯನ್ನ ನೋಡಿದಾಗ ಅದ್ಭುತವಾದದ್ದು ಏನು ನೀವು ಜಗತ್ತಲ್ಲಿ ನೋಡ್ತೀರಾ, ಆಗ ಪರಮಾತ್ಮನ ನೆನಪಾಗ್ಬೇಕು, ಅವನ ಸ್ಮರಣೆ ಆಗ್ಬೇಕು. ಸೃಷ್ಟಿಯ ಮೂಲಕ ಸೃಷ್ಟಿಕರ್ತನನ್ನ ನಾವು ನೆನಿಬೇಕು, ಅವನಲ್ಲಿ ಒಂದಾಗ್ಬೇಕು. ಅದಕ್ಕೆ ಈ ಅಧ್ಯಾಯ ಇದೆ. ಅದ್ಭುತವಾದದ್ದು ಏನನ್ನ ಜಗತ್ತಲ್ಲಿ ನೀವು ನೋಡ್ತೀರಾ, ಅದರಿಂದೆಲ್ಲ ನಿಮಗೆ ಪ್ರತಿಯೊಂದು ಶ್ರೀಕೃಷ್ಣನ ಶಕ್ತಿ ಅದರಲ್ಲಿ ತುಂಬಿದೆ ಅಂತ ನಿಮಗೆ ಅರ್ಥ ಆಗ್ಬೇಕು. ಏನೇನ್ ನೋಡ್ತೀವಿ ಜಗತ್ತಲ್ಲಿ ಅದ್ಭುತವಾದದ್ದು? ಹಿಮಾಲಯ ಪರ್ವತ, ಸಮುದ್ರ, ಸುಂದರವಾದ ಗಿಡ ಮರಗಳು, ಹೂವುಗಳು, ಜಗತ್ತಿನ ಪ್ರತಿಯೊಂದು ಸೃಷ್ಟಿಯ ಕಣ ಕಣದಲ್ಲೂ ಶ್ರೀಕೃಷ್ಣ ತುಂಬಿದ್ದಾನೆ. ಏನೇನು ನೀವು ಅದ್ಭುತವಾದಂತಹದ್ದು, ಚೈತನ್ಯವಾಗಿರ್ತಕ್ಕಂತಹದ್ದು ನೋಡಿದ್ರೆ ವಾವ್ ಅಂತ ಅನಿಸ್ತಿರಲ್ಲ, ಅಂತದೆಲ್ಲದಲ್ಲೂ ಶ್ರೀಕೃಷ್ಣನ ಶಕ್ತಿ ಇದೆ. ಅವನು ಆ ರೀತಿಯಾಗಿ ಅಭಿವ್ಯಕ್ತನಾಗಿದ್ದಾನೆ. ಈ ರೀತಿಯಾಗಿ ಅದನ್ನ ನೋಡ್ತಾ ಮೈಮರಿದೆ. ಅದನ್ನ ಸೃಷ್ಟಿಸಿದ ಪರಮಾತ್ಮನ ಕಡೆ ನಮ್ಮ ಮನಸ್ಸು ಹರಿಲಿ ಅನ್ನೋಕ್ಕೋಸ್ಕರನೇ ಈ ಅಧ್ಯಾಯದ ಒಂದು ಕೃಷ್ಣ ನಮಗೆ ಇಲ್ಲಿ ಅರ್ಜುನನ ಮೂಲಕ ತಿಳಿಸ್ತಾ ಇರೋದು. ಆದ್ರೆ ನಮ್ಮ ಸ್ವಭಾವ ಏನ್ ಗೊತ್ತಾ, ನಾವು ಅದ್ಭುತವಾದದ್ದನ್ನ ಜಗತ್ತಿನಲ್ಲಿ ಏನಾದ್ರೂ ನೋಡ್ತೀವಿ ಅಂದ್ರೆ ಅದಕ್ಕೆ ಅಟ್ಯಾಚ್ ಆಗ್ಬಿಡ್ತೀವಿ ನಾವು. ನಮಗೆ ಕೃಷ್ಣನ ನೆನಪೇ ಆಗಲ್ಲ. ಕಾಶಿಯಲ್ಲಿ ಗಂಗಾ ನದಿ, ಗಂಗೆಯನ್ನ ನೋಡಿದಂತ ಮಹಾತ್ಮರು, ಶಂಕರಾಚಾರ್ಯರಂತೂ ಅವರು ಬಾಲ ಸನ್ಯಾಸಿ, ಕಾಶಿಗೆ ಹೋದರೆ ಆ ಗಂಗೆಯನ್ನ ನೋಡಿದ್ರೆ ತಾಯಿಯ ತೊಡೆಯ ಮೇಲೆ ಕೂತ ಹಾಗೆ, ತಾಯಿಯ ಹತ್ರ ಆಟ ಆಡದಾಗೆ ಆಗ್ತಿತ್ತಂತೆ. ಚಿನ್ಮಯಾನಂದರ ಗುರುಗಳು ತಪೋವನಂ ಮಹಾರಾಜ್ ಅವರು ಗಂಗೆಯನ್ನ ನೋಡಿದ್ರೆ ಪರಬ್ರಹ್ಮ ನೀರಿನ ರೂಪದಲ್ಲಿ ಅಂತ. ನಮಗೆಲ್ಲಿ ಆ ಇದು ಬರುತ್ತೆ? ಆತರ ಬರೋದೇ ಇಲ್ಲ. ಕೆಲವರು ಆ ಗಂಗೆಯಲ್ಲಿ ಎಷ್ಟು ಗಲೀಜಿದೆ ಅಂತನೋ, ಗಂಗೆ ಕ್ಲೀನ್ ಆಗಿದೆ ಅಂತನೋ. ನಮ್ಮ ಗಮನ ಎಲ್ಲ ಸೃಷ್ಟಿಯ ಮೇಲೇ ಜಾಸ್ತಿ, ಸೃಷ್ಟಿಕರ್ತನ ಕಡೆ ಗಮನ ಕಮ್ಮಿ ನಮ್ಮದು. ಆದ್ರಿಂದ ನಮ್ಮನ್ನ ಸೃಷ್ಟಿಯಿಂದ ಸೃಷ್ಟಿಕರ್ತನ ಕಡೆ ತಿಳಿಸೋದಕ್ಕೆ
ಜಗತ್ತಿನ ವಿಭೂತಿಗಳನ್ನ ಉಪಯೋಗಿಸ್ಕೋತಾನೆ ಕೃಷ್ಣ. ನಮ್ಗೆ ಯಾವಾಗ್ಲೂ ಮಿಸ್ಟೇಕ್ ಮಾಡ್ತೀವಿ ನಾವು. ಆದ್ರೆ ಎಲ್ಲ ಜಗತ್ತಿನ ಒಂದು ಏನೇನು ಕಾಣುತ್ತೆ ವೈಭವವಾಗಿರೋದು, ಅದು ಎಲ್ಲ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್. ಆಲ್ ಗ್ಲೋರಿ ಬಿಲಾಂಗ್ ಟು ದ ಗಾಡ್. ಇದೇ ಎಸೆನ್ಸಿಯಲ್ ಮೆಸೇಜ್ ಈ ಚಾಪ್ಟರ್ದು. ಯಾವ ಭಗವಂತ ಸರ್ವಜ್ಞ, ಸರ್ವಸಮರ್ಥ, ಅವನ ಒಂದು ಸೃಷ್ಟಿ ಎಂತಹ ಅದ್ಭುತವಾಗಿದೆ. ಇಂತಹ ಜಗತ್ತನ್ನ ಸೃಷ್ಟಿ ಮಾಡಿದನಲ್ಲ, ಆಗ ಹೆಚ್ಚು ಭಕ್ತಿಯಿಂದ, ಕೃತಜ್ಞತೆಯಿಂದ ಅವನನ್ನ ಸ್ಮರಿಸ್ಬೇಕು. ಭಗವಂತನಲ್ಲಿ ಅನನ್ಯ ಭಕ್ತಿ ಉಂಟಾಗ್ಬೇಕು, ಅವನಲ್ಲಿ ಗೌರವ ಆದರಗಳು ಉಂಟಾಗ್ಬೇಕು. ಈ ಅಧ್ಯಾಯದಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳ್ತಾನೆ ಕೃಷ್ಣ. ನನ್ನ ವಿಭೂತಿಗಳಿಗೆ ಕೊನೆಯೇ ಇಲ್ಲ. ನಾನು ಸ್ವಲ್ಪ ಮಾತ್ರ ಇಲ್ಲಿ ಹೇಳ್ತೀನಿ ನಿನಗೆ. ಇಡೀ ಜಗತ್ತನ್ನ ನಾನು ಒಂದು ಅಂಶದಿಂದ ಧರಿಸಿದೀನಿ ಅಂತ ಹೇಳ್ತಾನೆ. ಅಲ್ಲಿಗೆ ಬಂದಾಗ ನೋಡೋಣ ಅದನ್ನ. ನಿನಗೆ ಸ್ವಲ್ಪ ಮಾತ್ರ ಹೇಳ್ತೀನಿ ನನ್ನ ವಿಭೂತಿಯನ್ನ. ನಮ್ ಸ್ವಾಮೀಜಿ ಹೇಳ್ತಾ ಇದ್ರು, ನೀವೊಂದು ಹಳೇ ಪುಸ್ತಕ ಎಷ್ಟೋ ದಿನ ಬೀರುಲಿ ಇಟ್ಬಿಟ್ಟಿದ್ದೀರಾ, ತೆಗದೇ ಇಲ್ಲ. ಹಳೇ ಬುಕ್, ಸ್ವಲ್ಪ ಪೇಜಸ್ ಎಲ್ಲ ಎಲ್ಲೋ ಆಗ್ಬಿಟ್ಟಿದೆ. ಇಷ್ಟೊಂದು ಇಟ್ಟಿರ್ತೀರ ನೋಡಿ ಆ ತರ ಬುಕ್ಸ್. ತೆಗೆದಾಗ ಆ ಪುಸ್ತಕದಲ್ಲಿ ಒಂದು ಸಣ್ಣ ಹುಳ ಹೋಗ್ತಾ ಇರುತ್ತೆ. ಆಶ್ಚರ್ಯ ಆಗಲ್ವಾ ಅದ್ ನೋಡಿ? ಎಷ್ಟೋ ವರ್ಷಗಳ ಇಂದ ಪುಸ್ತಕ ಬೀರುಲಿ ಇಟ್ಟಿದ್ದೀರಾ, ಇವತ್ತರೆಗೂ ತೆಗೆದ್ ನೋಡಿಲ್ಲ. ಓಪನ್ ಮಾಡಿದಾಗ ಒಂದು ಪುಟ್ಟ ಹುಳ ಹೋಗ್ತಾ ಇರುತ್ತೆ. ಯಾರು? ಅದು ಭಗವಂತನ ಒಂದು ವಿಭೂತಿನೇ. ಇಡೀ ಜಗತ್ತು ಅವನ ಅಭಿವ್ಯಕ್ತವಾಗಿರೋದು. ಅದನ್ನ ನೋಡಿದಾಗ ಆ ಒಂದು ಧೂಳಲ್ಲಿ, ಕಸದಲ್ಲಿ ಒಂದು ಸಣ್ಣ ಜೀವ, ಎಂತ ಸಣ್ಣದದು, ಒಂದು ಸೂಜಿಯ ಮೊನೆಗಿಂತ ಚಿಕ್ಕದಾಗಿರುತ್ತೆ, ಅದಲ್ಲಿ ಸಣ್ಣದಾಗಿ ಓಡಾಡ್ತಾ ಇರುತ್ತೆ. ಆ ಜೀವವನ್ನ ಅಲ್ಲಿ ಚೈತನ್ಯ ತುಂಬಿ ಅದಕ್ಕೆ ಜೀವನ, ಅದಕ್ಕೊಂದು ಜೀವನ. ಹೇಗೆ ಇಂಥ ಒಂದು ಕಂಡೀಷನ್ ಅಲ್ಲಿ ಈ ಜೀವ ಜೀವಂತವಾಗಿದೆ ಅಂತ ಅನ್ಸಲ್ವಾ? ಅದ್ರ ಪ್ರತಿಯೊಂದು ಆರ್ಗನ್ನು ವರ್ಕ್ ಆಗ್ಬೇಕು, ಅದು ಮೂವ್ ಆಗ್ಬೇಕಲ್ಲ. ಅಲ್ಲ, ಇದೇನ್ ಬಯಾಲಜಿ ಕ್ಲಾಸ್ ಅಲ್ಲ. ಅದು ಅದಿದ್ದು ಹೆಂಗ್ ಕಂಡೀಷನ್ ಇತ್ತು, ಅದಕ್ಕೆ ಏನ್ ಫುಡ್ ಸಿಕ್ತು ಅಂತ ಅದಲ್ಲ ನಮ್ ಪಾಯಿಂಟ್. ಅದಲ್ಲ ನಮ್ಮ ಪಾಯಿಂಟು. ಪ್ರಕೃತಿಯ ಕಣ ಕಣದಲ್ಲೂ ತುಂಬಿರುವ ಭಗವತ್ ಭಗವಂತನ ಒಂದು ಅದ್ಭುತವಾದಂತಹ ಶಕ್ತಿಯನ್ನ ನಾವು ಚಿಂತನೆ ಮಾಡ್ತಾ ಇರೋದು. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ 60ರಿಂದ 70 ವಿಭೂತಿಗಳನ್ನ ನಮಗೆ ತಿಳಿಸ್ಕೊಡ್ತಾನೆ. ತನ್ನ ವಿಭೂತಿಗಳು ಅಂದ್ರೆ ತನ್ನ ವಿವಿಧವಾದಂತಹ ಅಭಿವ್ಯಕ್ತವಾಗಿರ್ತಕ್ಕಂತಹ ಶಕ್ತಿಗಳು, ತನ್ನ ವೈಭವವನ್ನ ತಿಳಿಸ್ತಾನೆ. ಇಷ್ಟು ಇಂಟ್ರೊಡಕ್ಷನ್. ಈ ಅಧ್ಯಾಯಕ್ಕೆ ಎಂಟರ್ ಆಗೋಕ್ಕೂ ಮುಂಚೆ ಹೇಳ್ತೀನಿ, ಈ ಅಧ್ಯಾಯದಲ್ಲಿ ಕೆಲವು ಮುಖ್ಯವಾದ ಶ್ಲೋಕಗಳಿದೆ. ಕೆಲವು ಮುಖ್ಯ ಶ್ಲೋಕಗಳಿದೆ. ಅದು ಮೆಮೊರೈಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಮೆಮೊರೈಸ್ ಮಾಡಿದ್ರೆ ಒಳ್ಳೇದು. ಅದರಲ್ಲಿ ಈ ಅಧ್ಯಾಯದ 8ನೇ 8, 9, 10, 11 ಇದಕ್ಕೆ ಚತುಶ್ಲೋಕಿ ಭಗವದ್ಗೀತಾ ಅಂತಾರೆ. ಚತುಶ್ಲೋಕಿ ಭಗವದ್ಗೀತಾ ಅಂದ್ರೆ ಇಡೀ ಭಗವದ್ಗೀತೆಯ ಸಾರವನ್ನ ಈ 4 ಶ್ಲೋಕಗಳು ಹೇಳುತ್ತೆ. ಅಹಂ ಸರ್ವಸ್ಯ ಪ್ರಭವ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಭಾವ ಸಮನ್ವಿತಃ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂತಂ ಏನ ಮಾಂ ಉಪಯಾಂತಿತೆ ತೇಷಮೇವನುಕಂಪಾರ್ತಾಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಈ 4 ಶ್ಲೋಕಗಳನ್ನ ಮೆಮೊರೈಸ್ ಮಾಡ್ಬೇಕು, ನಿತ್ಯ ಹೇಳ್ಬೇಕು. ಇದು ಚತುಶ್ಲೋಕಿ ಗೀತಾ ಅಂತಾರೆ ಇದಕ್ಕೆ. ಅಂದ್ರೆ ಭಗವಂತನ ಮಹಿಮೆಯನ್ನು ಕೊಂಡಾಡ್ತಕ್ಕಂತಹ 4 ಶ್ಲೋಕಗಳು. ನಾನೇ ಎಲ್ಲದಕ್ಕೂ
ಎಲ್ಲವೂ ನನ್ನಿಂದ ಹುಟ್ಟಿದೆ. ಇದನ್ನ ಯಾರು ತಿಳಿತಾರೆ, ಬುಧ ಅಂದ್ರೆ ಇಂಟೆಲಿಜೆಂಟ್, ಬುದ್ಧಿವಂತ ಅಂತ. ಹಾಗೆ ತಿಳಿದವನು ಮಚ್ಚಿತ್ತ ಮದ್ಗತ ಪ್ರಾಣ, ನನ್ನಲ್ಲೇ ಮನಸ್ಸು ಪ್ರಾಣವನ್ನ ಇಟ್ಟು ನನ್ನ ಪರಮ ತತ್ವವನ್ನ ಸದಾ ಚಿಂತನೆ ಮಾಡ್ತಾನೆ. ಹಾಗೆ ತೇಷಾಂ ಸತತ ಯುಕ್ತಾನಾಂ, ಸದಾ ನನ್ನ ಸ್ಮರಣೆ ಮಾಡುವಂತವನಿಗೆ ಅವನು ಯಾವ ಚಿಂತೆನೂ ಮಾಡ್ಬೇಕಾಗಿಲ್ಲ. ದದಾಮಿ ಬುದ್ಧಿ ಯೋಗಂತಂ, ನಾನು ನನ್ನನ್ನು ತಿಳಿಯುವ ಶಕ್ತಿಯನ್ನ, ಬುದ್ಧಿಯನ್ನ, ಇಂಟೆಲೆಕ್ಟ್ ನ ನಾನ್ ಕೊಡ್ತೀನಿ. ಯಾತಕ್ಕಾಗಿ ಕೊಡ್ತೀನಿ? ದೇಶಮೇವ ಅನುಕಂಪಾರ್ಥಂ, ಅವನ ಮೇಲೆ ಅನುಕಂಪದಿಂದ, ಪ್ರೀತಿಯಿಂದ ಅವನ ಮನಸ್ಸಿನಲ್ಲಿರ್ತಕ್ಕಂತಹ ಅಜ್ಞಾನವನ್ನ ನಾಶ ಮಾಡಿ ಜ್ಞಾನದ ದೀಪವನ್ನ ನಾನು ಬೆಳಗಿಸ್ತೀನಿ ಅಂತ ಕೃಷ್ಣ ಇಡೀ ಗೀತೆಯಲ್ಲಿ ಹೇಳ್ತಕ್ಕಂತಹ ಆತ್ಮತತ್ವವನ್ನ ನನ್ನ ಭಕ್ತಿಯಿಂದ ಸಾಧಿಸ್ಬೋದು ಅಂತ ಕೃಷ್ಣ ಇಲ್ಲಿ ಹೇಳುವಂತ ಈ 4 ಶ್ಲೋಕಗಳು ಬಹಳ ಮುಖ್ಯವಾದದ್ದು ಈ ಅಧ್ಯಾಯದ್ದು. ಈ ಅಧ್ಯಾಯದಲ್ಲಿ 41 ಶ್ಲೋಕಗಳಿದೆ. ಅದರಲ್ಲಿ ಈ 4 ಮತ್ತೆ ಒಂದು ಸಲ ರಮಣ ಮಹರ್ಷಿಗಳನ್ನ ಭಗವದ್ಗೀತೆ ಎಲ್ಲಾ ಶ್ಲೋಕಗಳು ತುಂಬಾನೇ ಮುಖ್ಯ. ಆದರೆ ನಿಮ್ಮ ಪ್ರಕಾರ ಗೀತೆಯ ಒಂದು ಸಾರವನ್ನ ಹೇಳ್ತಕ್ಕಂತಹ ಒಂದು ಶ್ಲೋಕದಲ್ಲಿ ಇಡೀ ಭಗವದ್ಗೀತೆಯ ಸಾರ ಯಾವುದು ಅಂದ್ರೆ ಈ ಅಧ್ಯಾಯದ 20ನೇ ಶ್ಲೋಕವನ್ನ ರಮಣ ಮಹರ್ಷಿಗಳು ಹೇಳ್ತಾರೆ. ಅದು ಅವರಿಗೆ ಬಹಳ ಪ್ರಿಯವಾಗಿತ್ತು. ಅವರು ಹೇಳ್ತಾ ಇದ್ರು ಇಡೀ ಭಗವದ್ಗೀತೆಯ ಸಾರವನ್ನ ಇದೊಂದು ಶ್ಲೋಕ ಹೇಳತ್ತೆ ಅಂತ ಹೇಳ್ತಿದ್ರು. ಯಾವುದು? ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ ಅಹಮಾದಿಶ್ಚ ಮದ್ಯಂಚ ಭೂತಾನಾಂ ಅಂತ ಏವಚ. ಇದು ರಮಣ ಮಹರ್ಷಿಗಳ ಪ್ರಿಯವಾದ ಶ್ಲೋಕ ಆಗಿತ್ತು. ಇದು ಸಹ ಬಹಳ ಮುಖ್ಯವಾದದ್ದು. ಈ ಅಧ್ಯಾಯದಲ್ಲಿ ಈ ಶ್ಲೋಕಗಳು ತುಂಬಾ ಮುಖ್ಯ. 10ನೇ ಅಧ್ಯಾಯದ 8, 9, 10, 11 ಮತ್ತು 20ನೇ ಶ್ಲೋಕ. ಇದನ್ನ ನೀವು ಮೆಮೊರೈಸ್ ಮಾಡಿದ್ರೆ ಒಳ್ಳೇದು. ಈಗ ಮೊದಲ ಶ್ಲೋಕವನ್ನ ನೋಡೋಣ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ಭೂಯ ಏವ ಮಹಾಬಾಹೋ, ಮತ್ತೆ ಹೇಳ್ತಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ. ಶೃಣು, ಕೇಳು, ಮೇ ಪರಮಂ ವಚಃ, ನನ್ನ ಪರಮ ವಚನವನ್ನ ಆಲಿಸು, ಕೇಳಿಸ್ಕೋ. ಯಾಕೆ? ಯತ್ತೇಹಂ ಪ್ರಿಯಮಾಣಾಯ, ನೀನು ನನಗೆ ಅತ್ಯಂತ ಪ್ರಿಯನಾಗಿರುವೆ. ವಕ್ಷ್ಯಾಮಿ ಹಿತ ಕಾಮ್ಯಯ, ನಿನ್ನ ಒಳ್ಳೆಯದಕ್ಕಾಗಿ, ನಿನಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮತ್ತೆ ಹೇಳ್ತಾ ಇದ್ದೀನಿ. ನೀನು ಮತ್ತೆ ಕೇಳ್ಬೇಕು ಅರ್ಜುನ ಇದನ್ನ. ಯಾಕೆ ಅಂದ್ರೆ ನೀನು ನನಗೆ ಬಹಳ ಪ್ರಿಯನಾಗಿರುವೆ. ನಿನ್ನ ಒಳ್ಳೆಯದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಇದು ಶ್ಲೋಕದ ಅರ್ಥ. ತುಂಬಾ ಮೀನಿಂಗ್ ಎಷ್ಟೊಂದಿದೆ ಇದರಲ್ಲಿ, ನೋಡೋಣ. ಮೊದಲನೇದಾಗಿ, ನಾನು ಮತ್ತೆ ಹೇಳೋದು ಯಾತಕ್ಕೆ ಗೊತ್ತಾ ಅರ್ಜುನ? ಪರಮಂ ವಚಃ, ಇದು ನನ್ನ ಪರಮ ಸತ್ಯವಾದದ್ದು, ಶ್ರೇಷ್ಠವಾದದ್ದು, ಸುಪ್ರೀಂ ವರ್ಡ್ಸ್. ಅಲ್ಲ, ಯಾಕೆ ಕೃಷ್ಣ ಇದು ಸುಪ್ರೀಂ ವರ್ಡ್ಸು, ಅಥವಾ ಯಾಕೆ ಇದು ಶ್ರೇಷ್ಠವಾದದ್ದು? ಇದು ಯಾಕೆ ಶ್ರೇಷ್ಠವಾದದ್ದು ಅಂದ್ರೆ, ಯಾವಾಗ ಇದನ್ನ ನಾನು ಹೇಳ್ತೀನೋ, ನೀನು ಕೇಳ್ತೀಯೋ, ಈ ಒಂದು ನಮ್ಮಿಬ್ಬರ ಸಂವಾದ ನಡೆಯತ್ತಲ್ಲ, ಇದರಿಂದ ನಿನಗೆ ಆ ಪರಮ ತತ್ವದ ಅರಿವಾಗತ್ತೆ. ಜಗತ್ತಿಗೆ ಕಾರಣವಾದ ಆ ಪರಮ ತತ್ವದ ಅರಿವಾಗತ್ತೆ. ಅಷ್ಟೇ ಅಲ್ಲ, ನಾನು ಅದನ್ನ ಅರ್ಥ ಮಾಡ್ಕೊಂಡು ನಾನೇನ್ ಮಾಡ್ಲಿ ಅಂತ ನೀನ್ ಕೇಳ್ಬೋದು. ಆದರೆ ಈ ಒಂದು ಸಂವಾದ ನಡೆಯತ್ತಲ್ಲ, ಇದನ್ನ ಅರ್ಥ ಮಾಡ್ಕೋತಿಯಲ್ಲ, ಈ ವಿಭೂತಿ ಯೋಗವನ್ನ, ಆಗ ಇದರ ಒಂದು ಪರಿಣಾಮ, ರಿಸಲ್ಟ್ ಏನಾಗಿರುತ್ತೆ ಅಂದ್ರೆ ಅದು ಅದ್ಭುತವಾಗಿರುತ್ತೆ. ಅದು ಶ್ರೇಷ್ಠವಾದದ್ದು, ಉತ್ಕೃಷ್ಟವಾದ ಫಲವನ್ನ ನಿನಗೆ ಕೊಡುತ್ತೆ. ಇದೆಲ್ಲ ಆಚಾರ್ಯ ಶಂಕರರು ಈ ಪರಮಂ ವಚಃ ಪದಕ್ಕೆ ಶಂಕರ ಭಾಷ್ಯದಲ್ಲಿ ಇದಕ್ಕೆ ಯಾಕೆ ಪರಮಂ ವಚಃ,
ಕೃಷ್ಣನ ಮಾತು ಯಾಕೆ ಸುಪ್ರೀಮು, ಯಾಕೆ ಶ್ರೇಷ್ಠ ಅಂತ ಅನ್ನೋದಕ್ಕೆ ಈ ರೀಸನ್ಸ್ ಕೊಟ್ಟಿದ್ದಾರೆ. ಇದು ಯಾತಕ್ಕೆ ಶ್ರೇಷ್ಠ ಅಂದ್ರೆ ಇದು ನಿನಗೆ ಉತ್ತಮವಾದ ಫಲವನ್ನ ಕೊಡುತ್ತೆ, ಇದು ಮೋಕ್ಷವನ್ನ ಕೊಡುತ್ತೆ, ಇದು ನಿನ್ನ ಎಲ್ಲಾ ಮಾನಸಿಕ ಹಿಂಸೆಯನ್ನ, ಮೆಂಟಲ್ ಡಿಸ್ಟರ್ಬೆನ್ಸ್ ಏನಿದೆ ಅದರಿಂದ ನಿನ್ನನ್ನ ಫ್ರೀ ಮಾಡತ್ತೆ, ಇನ್ ಎಲ್ಲಾ ತರದ ದುಃಖದಿಂದ ನಿನಗೆ ಮುಕ್ತನಾಗ್ಬೋದು, ಅಂದ್ರೆ ಮೋಕ್ಷ ಸಂಪಾದನೆ ಮಾಡ್ಬೋದು ಅಂತ. ಮತ್ತೆ ಸಂಸಾರ ಸಾಗರದಿಂದ ಬಿಡುಗಡೆಗೊಳಿಸುತ್ತೆ, ನಮ್ಮನ್ನ ಎಲ್ಲಾ ಮೋಹಗಳಿಂದ, ಕನ್ಫ್ಯೂಷನ್ಸ್ ಇಂದ, ಡೌಟ್ಸ್ ಇಂದ ಇದು ಎಲ್ಲ ಕ್ಲಿಯರ್ ಆಗತ್ತೆ ಈ ಜ್ಞಾನವನ್ನ ನೀ ಪಡ್ಕೊಂಡ್ರೆ. ಆದ್ದರಿಂದ ಇದು ನನ್ನ ಶ್ರೇಷ್ಠವಾದ ಮಾತು, ನನ್ನ ಸುಪ್ರೀಂ ವರ್ಡ್ಸು, ಇದು ನಿನಗೆ ಉತ್ತಮ ಫಲಗಳನ್ನ ಕೊಡುತ್ತೆ, ಆ ಮೋಕ್ಷ ದಯಪಾಲಿಸತ್ತೆ. ಆದ್ರಿಂದ ಅರ್ಜುನ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಹೌದು, ಇದು ತುಂಬಾ ಶ್ರೇಷ್ಠವಾದದ್ದು, ಇದು ಉತ್ತಮವಾದದ್ದು, ಮೋಕ್ಷ ಕೊಡ್ತಕ್ಕಂತಹದ್ದು, ನನ್ನ ದುಃಖ ನಾಶ ಮಾಡ್ತಕ್ಕಂತಹದ್ದು ಸರಿ. ಆದ್ರೆ ನೀನ್ ಯಾಕೆ ಕೃಷ್ಣ ಇದನ್ನ ರಿಪೀಟ್ ಮಾಡ್ತೀಯ ಹೇಳೋದನ್ನ? ಯಾಕೆ ಅಂದ್ರೆ ಇದು ತುಂಬಾ ಮುಖ್ಯವಾದದ್ದು. ನೀನು ನನಗೆ ಅತ್ಯಂತ ಪ್ರಿಯನಾದವನು. ಈಗ ಒಂದ್ ಪ್ರಶ್ನೆ ಬರುತ್ತೆ, ಕೃಷ್ಣ ಅರ್ಜುನನಿಗೆ ನೀನು ನನಗೆ ಪ್ರಿಯನಾದವನು ಅಂತ ಹೇಳಿದ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು ಇದನ್ನ? ಏನಂತ ಅರ್ಥ ಮಾಡ್ಕೋತೀರಾ ಹೇಳಿ? ಕೃಷ್ಣ ಪ್ರಿಯಮಾಣಾಯ, ನೀನು ನನಗೆ ಅತ್ಯಂತ ಪ್ರಿಯನಾದವನು ಅಂದ್ರೆ ನೀವೇನಂತ ಅರ್ಥ ಮಾಡ್ಕೋತೀರಾ ಹೇಳಿ? ಅರ್ಜುನ ಕೃಷ್ಣನಿಗೆ ಪ್ರಿಯನಾದವನು ಅಂದ್ರೆ ನಿಮಗೇನ್ ಅರ್ಥ ಆಗತ್ತೆ? ಅದು ಮುಖ್ಯವಾದದ್ದು. ನೀನು ನನಗೆ ಪ್ರಿಯನಾದವನು ಅಂತ ಕೃಷ್ಣ ಅಂದ್ರೆ ಅರ್ಥ, ನಾವು ಮೊದಲೇ ಏನಂತ ಓದಿದೀವಿ, ಆಚಾರ್ಯರು ಏನ್ ಬರ್ದಿದ್ದಾರೆ ಭಾಷ್ಯದಲ್ಲಿ? ಅರ್ಜುನ ಪ್ರತಿಯೊಂದು ಜೀವದ ಪ್ರತೀಕ, ಹಿ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ಆಲ್ ಆಫ್ ಅಸ್. ಅಂದ್ರೆ ಅರ್ಥ ಏನು? ನೀನು ನನಗೆ ಪ್ರಿಯನಾದವನು ಅಂತ ಅರ್ಜುನನಿಗಂದರೆ ನಮ್ಮೆಲ್ಲರಿಗೂ ಶ್ರೀಕೃಷ್ಣ ಹೇಳ್ತಾ ಇರೋದು. ನಮ್ಮೆಲ್ಲರ ಮೈಂಡ್ ಸೆಟ್ ಅರ್ಜುನನ ಹಾಗಿದ್ದರೆ ನಾವೆಲ್ಲರೂ ಅವನಿಗೆ ಅತ್ಯಂತ ಪ್ರಿಯರು. ನಮ್ಮ ಹಿತಕ್ಕಾಗಿ, ನಮ್ಮ ಒಳಿತಿಗಾಗಿ ನಮಗೆ ಮತ್ತೆ ಮತ್ತೆ ಆತ್ಮ ತತ್ವವನ್ನ ಪರಮಾತ್ಮ ಬೋಧನೆ ಮಾಡ್ತಿದ್ದಾನೆ. ಯಾಕೆ ಅಂದ್ರೆ ನಮಗೆ ಅದರಲ್ಲಿ ನಮ್ಮ ಹಿತವಿದೆ, ಮೋಕ್ಷ ಸಾಧನೆ ಮಾಡ್ಕೊಳ್ಳಕ್ಕೆ ಎಲ್ಲ ಅವಕಾಶ ಇದೆ. ಪ್ರಿಯಮಾಣಾಯ ಅಂದ್ರೆ ನಾವೆಲ್ಲರೂ ಅವನಿಗೆ ಅತ್ಯಂತ ಪ್ರಿಯರು. ನೀವು ಅವನನ್ನ ಪ್ರಿಯನನ್ನಾಗಿ ಮಾಡ್ಕೋತಿರೋ ಬಿಡ್ತಿರೋ ಅದು ನಿಮ್ಮಿಷ್ಟ, ಆದ್ರೆ ಅವನಿಗೆ ನಾವೆಲ್ಲರೂ ಪ್ರಿಯರು ಅಂತ ಅರ್ಥ. ಅರ್ಜುನ ಒಬ್ಬನೇ ಅಲ್ಲ, ಅರ್ಜುನನ ಹಾಗೆ ಇರ್ತಕ್ಕಂತಹ ಪ್ರತಿಯೊಂದು ಜೀವವು ಅವನಿಗೆ ಅತ್ಯಂತ ಪ್ರಿಯರು. ಯಾವಾಗ ನಾವು ಅವನಿಗೆ ಪ್ರಿಯರೋ ಇದು ಅವನನ್ನು, ನಮ್ಮೆಲ್ಲರನ್ನು ನಿಷ್ಕಾಮ ಭಾವದಿಂದ ಪ್ರೀತಿಸೋದು, ಕಾರಣವೇ ಇಲ್ಲದೆ ಕರುಣೆ ತೋರಿಸೋದು, ಇದು ಭಗವಂತನ ಸ್ವಭಾವ. ಅವನು ನಾವೇನ್ ಹೇಳ್ತೀವಿ, ತ್ವಮೇವ ಮಾತಾಚ ಪಿತಾ ತ್ವಮೇವ, ನಮ್ಮ ತಂದೆ ತಾಯಿ ಅವನು. ಅದು ಅವನಿಗೆ ತುಂಬಾ ನ್ಯಾಚುರಲ್ಲು. ಮಕ್ಕಳು ತಂದೆ ತಾಯಿಯನ್ನ ಗಮನಿಸ್ತಾರೋ, ಅವರಿಗೆ ಗೌರವಿಸ್ತಾರೋ, ಅದು ತಂದೆ ತಾಯಿ ಮಾತ್ರ ಎಫರ್ಟ್ಲೆಸ್ ಆಗಿ ಮಕ್ಕಳ ಒಂದು ಉದ್ಧಾರಕ್ಕಾಗಿ, ಒಳ್ಳೇದಕ್ಕಾಗಿ ಸದಾ ಒಂದು ಅವರು ಆಸೆ ಪಡ್ತಾ ಇರ್ತಾರೆ, ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ, ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ತರ ಶ್ರೀಕೃಷ್ಣ, ನಾವೆಲ್ಲ ಅವನ ಮಾತನ್ನ ಕೇಳ್ತೀವೋ, ಭಗವದ್ಗೀತೆ ಓದ್ತೀವೋ, ಅರ್ಥ ಮಾಡ್ಕೋತೀವೋ, ಆದ್ರೆ ಅವನಂತೂ ತಂದೆಯಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾನೆ ಯಾವಾಗ್ಲೂ. ಆದ್ದರಿಂದ ಅವನ ಮಾತನ್ನ ನಾವು ಕೇಳ್ಬೇಕು, ಅದರಲ್ಲಿ ನಮ್ಮ ಹಿತ ಇದೆ. ಆದ್ರಿಂದ ಪರಮಾತ್ಮನ ಈ ಮಾತಿದೆಯಲ್ಲ, ಒಂದೊಂದು ಪ್ರೀತಿ ಅನ್ನೋ ಒಂದು ಸಕ್ಕರೆ ಅನ್ಕೊಳ್ಳಿ, ಜೇನು ಅನ್ಕೊಳ್ಳಿ, ಅದರಲ್ಲಿ ಅದ್ದಿ ಅದ್ದಿ ತೆಗೆದ ಪದಗಳು ಇದು. ನಿಮ್ಮ ಖಂಡಿತ ಇದರಿಂದ ನಮಗೆಲ್ಲರಿಗೂ ಪ್ರತಿಯೊಂದು ಅಕ್ಷರದಲ್ಲೂ ಪದದಲ್ಲೂ ಅವನ ಪ್ರೀತಿ ಉಕ್ಕಿ ಹರಿತಾ ಇದೆ, ಅವನ ಕನ್ಸರ್ನ್, ಅವನ ಲವ್ ನಮಗ್ ತೋರಿಸ್ತಾ ಇದೆ ಅದು. ಅದರಿಂದ ಹೇಳ್ತಾನೆ ಭೂಯ ಏವ, ಮತ್ತೆ ಹೇಳ್ತೀನಿ ಕೇಳು,
ಯಾರಿಗಿರತ್ತೆ ಎಷ್ಟು ಪೇಶನ್ಸು? ನಿಮ್ಗೆ ಯಾರಾದ್ರೂ ವ್ಯವಹಾರ ಜಗತ್ತಿನಲ್ಲಿ ಒಂದ್ ಸತಿ ಹೇಳಿದೀನಿ, ಎರಡನೇ ಸತಿ ಕೇಳಿ ಎಷ್ಟು ಕೋಪ ಮಾಡ್ಕೋತಾರೆ, ಎಷ್ಟು ಸತಿ ಹೇಳ್ಬೇಕು ನಿನಗೆ ಅಂತ. ಡಾಕ್ಟರ್ ಹತ್ರ ಹೋಗ್ತೀವಿ, ಒಂದ್ ವಿಷಯ ಎರಡನೇ ಸತಿ ಕೇಳಿ ಅವ್ರಿಗೆ ಎಷ್ಟು ಕೋಪ ಬರುತ್ತೆ ಅಂತ ಇನ್ಸ್ಟ್ರಕ್ಷನ್ ಕೊಡ್ಬೇಕಾರೆ. ಆದ್ರೆ ಪರಮಾತ್ಮ ನಮಗಿಲ್ಲಿ ಹಿತಕ್ಕಾಗಿ ಮತ್ತೆ ಮತ್ತೆ ಹೇಳ್ತೀನಿ ಕೇಳು ಅಂತ ಹೇಳ್ತಿದ್ದಾನೆ. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಎಷ್ಟೋ ಸತಿ ಹೇಳಿದೀನಿ ನಾನು. ತಂದೆ ತಾಯಿ ಮಕ್ಕಳು ಎಲ್ಲಾರು ಕೆಲ್ಸದ ಮೇಲೋ ಎಲ್ಲೋ ಫಾರಿನ್ ಅಲ್ಲೋ ಇರ್ತಾರೆ. ಏರ್ಪೋರ್ಟ್ ಅಲ್ಲಿ ನೋಡ್ಬೇಕು ನೀವು ಡಿಪಾರ್ಟಿಂಗ್ ಮೆಸೇಜ್ ಹೇಳಿದ್ದೇ ಹೇಳ್ತಾ ಇರ್ತಾರೆ. ಮೊಬೈಲ್ ಇಟ್ಕೊಂಡ್ಯಾ, ಪಾಸ್ಪೋರ್ಟ್ ಇಟ್ಕೊಂಡ್ಯಾ, ಅಥವಾ ಫೋನ್ ಮಾಡು ಹೋಗಿ ತಲುಪದ್ಮೇಲೆ, ಅಥವಾ ಪರೀಕ್ಷೆಗೆ ಹೋಗ್ತಾ ಇದ್ರೆ ಪೆನ್ ಇಟ್ಕೊಂಡಿದ್ಯಾ, ಹೇಳಿದ್ದೇ ಹೇಳ್ತಿರ್ತಾರೆ. ಯಾಕೆಂದ್ರೆ ಅದೊಂಥರ ಅವರ ಪ್ರೀತಿ, ಕನ್ಸರ್ನ್ ಅದು. ಮಕ್ಳಿಗೆ ಇರಿಟೇಷನ್ ಆಗತ್ತೆ, ಅದು ಬಿಡಿ ಬೇರೆ ವಿಷಯ. ಇದೇ ತರ ಪರಮಾತ್ಮ ನಮಗೆ ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ರಿಪೀಟೆಡ್ ಆಗಿ ನಮಗೆ ಹೇಳೋದು ಅವನ ಪ್ರೀತಿ, ನಮ್ಮ ಮೇಲೆ ಇರ್ತಕ್ಕಂತಹ ಅವನ ಕರುಣೆ. ಯಾವದೊಂದು ಜ್ಞಾನ ಶಾಸ್ತ್ರದಲ್ಲಿ ಹೇಳಿದೆ, ಮತ್ತೆ ಮೊದಲ ಅಧ್ಯಾಯಗಳಾದ 7ನೇದು 9ನೇದ್ರಲ್ಲೆಲ್ಲ ಹೇಳಿದ್ದೀನಿ, ಮತ್ತೆ ಮತ್ತೆ ಹೇಳ್ತೀನಿ, ಗಮನ ಇಟ್ಟು ಕೇಳು ಅರ್ಜುನ ಅಂತ ಕೃಷ್ಣ ಹೇಳ್ತಾನೆ. ಸೊ ನೆಕ್ಸ್ಟ್ ಮುಂದಿನದನ್ನ ಆ, ಇಷ್ಟು ಮೊದಲ ಶ್ಲೋಕದ ಒಂದು ಅರ್ಥ. ನೆಕ್ಸ್ಟ್ ಶ್ಲೋಕವನ್ನ ಮುಂದಿನ ಕ್ಲಾಸಲ್ಲಿ ಮಾಡ್ತೀನಿ. ಒಂದು ಅದ್ಭುತವಾದ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಇದು ನೋಡಿದೆ ನಾನು, ಒಂದು ವಿಡಿಯೋ. ಅದು ನನಗೆ ನಿಮ್ಗೆಲ್ಲರ ಜೊತೆ ಶೇರ್ ಮಾಡಬೇಕು ಅನಿಸ್ತು. ಸೊ ಅದರಿಂದ ಇವತ್ತು ಈ ಒಂದು ಶ್ಲೋಕಕ್ಕೆ ನಿಲ್ಲಿಸ್ಬಿಟ್ಟು ಮುಂದಿನದನ್ನ ನೆಕ್ಸ್ಟ್ ವೀಕ್ ಅಲ್ಲಿ ಹೇಳ್ತೀನಿ. ಇದು ನಾನು ನೋಡಿದ್ದು ಆ, ಏನಂದ್ರೆ ನಿಮ್ಮ ಎಲ್ಲರಿಗೂ ಒಂಥರ ಲೈಫಲ್ಲಿ ಕೆಲವು ಕ್ಲಾರಿಟಿ ಬರುತ್ತೆ ಈ ವಿಷಯ ತಿಳ್ಕೊಂಡಾಗ. ಆದ್ರಿಂದ ಈ ವಿಷಯವಾಗಿ ಒಂದು ಸಣ್ಣ ಡಿಸ್ಕಷನ್, ಒಂದು 10 ಮಿನಿಟ್ಸ್ ಅಷ್ಟೇ ಮಾಡೋಣ ಅಂತ ಅನಿಸ್ತು ನಂಗೆ. ಈಗ ಅದು ನಿಮ್ಮೆಲ್ಲರ ಲೈಫ್ಗೂ ಈಸಿಯಾಗಿ ಕನೆಕ್ಟ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಆದ್ರಿಂದ ನಾವು ಒಂದು ಪದವನ್ನ ಕೇಳ್ತೀವಿ, ಋಣಾನುಬಂಧೆ ಪತಿ ಪತ್ನಿ ಸುತ ಆಲಯ. ಋಣ ಅಂದ್ರೆ ಏನು? ಋಣ ಅಂದ್ರೆ ಏನು? ಋಣ ಅಂದ್ರೆ ಸಾಲ ಅಂತ. ಹ್ಮ್ ಅಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಹ್ಮ್ ಅವ್ರಿಗೆ ಕೊಡ್ಬೇಕಾಗಿರುತ್ತೆ. ಮಗನಾಗಿ ಹ್ಮ್ ತಂದ್ರೆ ಕೊಟ್ಟಿರ್ತಾರೋ ಏನೋ, ಅವ್ರಿಗೇನಾದ್ರೂ ಇರುತ್ತೆ ಬ್ಯಾಲೆನ್ಸ್. ಹ್ಮ್ ಅದಕ್ಕೆ ಈ ಜನ್ಮದ ಅವರೇ ಮಗನಾಗಿ ಹುಟ್ಟೋದು, ಮಗಳಾಗಿ ಹುಟ್ಟೋದು, ಹ್ಮ್ ಆ ತರವಾಗಿರುತ್ತೆ. ಋಣ ಅಂದ್ರೆ ಸಾಲ ಅಂತ. ಅವ್ರಿಗೆ ಸಾಲ ಅಂತಂದ್ರೆ ಹ್ಮ್ ಅವ್ರಿಗೇನಾದ್ರು ತೀರಿಸ್ಬೇಕಾಗಿರುತ್ತೆ. ದುಡ್ಡಿನ ಸಾಲ ತರ ಅಲ್ಲ. ಆಯ್ತು ದುಡ್ಡಿನ ಸಾಲ ಅಲ್ಲ. ಆಯ್ತು. ಬೇರೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ಋಣ ಅಂತಂದ್ರೆ ಅವ್ರು ಹೇಳಿದ್ರು ಸಾಲ ಅಂತ, ಅಂದ್ರೆ ದುಡ್ಡಿನ ತರ ಸಾಲ ಅಲ್ಲ, ಅವ್ರಿಗೆ ನಾವೇನೋ ಕೊಡ್ಬೇಕಾಗಿರುತ್ತೆ, ತೀರಿಸ್ಬೇಕಾಗಿರುತ್ತೆ, ಆ ತರ ಅಂತ. ಒಪ್ಕೋತೀರಾ? ಅವ್ರು ಹೇಳಿದ್ ಸರಿ. ಸೇವೆ ಮಾಡ್ಬೇಕಾಗಿರುತ್ತೆ. ಹ್ಮ್ ಅಪ್ಪ ಅಮ್ಮಂದು, ಸರಿ. ತಂಗಿ, ಅತ್ತೆ ಮಾವ, ಓಕೆ. ಮಕ್ಕಳದು ಜವಾಬ್ದಾರಿ ಅದೆಲ್ಲಾನು ಸೇರುತ್ತೆ. ಓಕೆ, ಯಾರಾದ್ರು ಎಲ್ಲಾರು ಸರಿ ಅಂತೀರಾ? ಇದನ್ನ ಒಪ್ಕೋತೀರಾ ಅವ್ರು ಹೇಳಿದ್ದು? ಮತ್ತೆ ಹ ಹೌದು. ನಮ್ ಹಂಗೆ ಅನ್ಸುತ್ತೆ. ಯಾವ್ದೋ ಒಂದು ಒಂದು ಅನುಬಂಧ ಯಾವ್ದೋ ಒಂದು ರೀತಿಯಲ್ಲಿ ಹ್ಮ್ ಅದು ಈ ಜನ್ಮದಲ್ಲಿ ಅದು ಈ ರೂಪದಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಋಣ ಅಂತೀವಿ. ಹೌದು, ಕರೆಕ್ಟ್. ನೀವು ಎಲ್ಲರೂ ಒಂದ್ ಪ್ರಶ್ನೆ ಮನ್ಸಲ್ಲೇ ಕೇಳ್ಕೊಳ್ಳಿ. ಈ ವಿಷಯ ಗೊತ್ತಿದೆ ಎಲ್ರಿಗೂ. ಈಗ ಋಣಾನುಬಂಧೆ ಪತಿ ಏನು ಸುತ ಆಲಯ ಎಲ್ಲ ಹೇಳ್ತಾರೆ. ನೀವ್ ಯಾವತ್ತಾರು ಯೋಚನೆ ಮಾಡಿದೀರಾ? ಎಷ್ಟೊಂದ್
ಜೀವಾತ್ಮಗಳಿದೆ ಜಗತ್ತಲ್ಲಿ, ಬಿಲಿಯನ್ ಮಿಲಿಯನ್ ಇದೆ. ಆದ್ರೆ ಇದೇ ಒಂದು ಜೀವಾತ್ಮ, ಒಂದೋ ಎರಡೋ, ನಿಮ್ ಮಕ್ಳು ಎಷ್ಟು ಜನ ಇದ್ದಾರೋ ಅಷ್ಟು, ಈ ಜೀವಾತ್ಮನೆ ನನ್ನ ಮಗನೋ ಮಗಳೋ ಆಗಿ ನನ್ನ ಜೀವನಕ್ಕೆ ಯಾಕೆ ಬಂದ್ರು ಅಂತ. ಇದು ಜಸ್ಟ್ ಒಂದು ಚಾನ್ಸಾ? ಆಕ್ಸಿಡೆಂಟ್ ಅಲ್ಲ ಇದು. ಇಲ್ಲ, ಇದಕ್ಕೆ ಒಂದು ಆಳವಾದ ಆಧ್ಯಾತ್ಮಿಕವಾದ ಒಂದು ಕಾರಣ ಇದೆ. ಇದನ್ನ ನಾನ್ ಹೇಳ್ತಾ ಇಲ್ಲ, ನೀವೆಲ್ಲ ಒಂದು ಬುಕ್ ಓದಿರ್ಬೇಕು. ಎಷ್ಟೋ ಜನ ಓದಿರ್ತೀರ ಅದನ್ನ. ಆ ಪರಮಹಂಸ ಯೋಗಾನಂದ ಅಂತ ಕೇಳಿದ್ದೀರಾ ಅವ್ರ ಹೆಸರು? ಅವ್ರದೊಂದು ಆಟೋಬಯೋಗ್ರಫಿ ಬುಕ್ ಇದೆ. ಅದೇನೋ ಹೇಳ್ತಾರೆ, ಯೋಗಿ ಏನೋ ಹೇಳ್ತಾರಲ್ಲಪ್ಪ ಅದು, ಏನೋ ಒಂದು ತುಂಬಾ ಫೇಮಸ್ ಬುಕ್ ಅವ್ರದ್ದು, ಆಟೋಬಯೋಗ್ರಫಿ. ಪರಮಹಂಸ ಯೋಗಾನಂದ, ಅವ್ರದ್ದು ಆತ್ಮಕಥೆನ, ಒಂದು ಹಿಮಾಲಯದ ಯೋಗಿ ಅಂತನೋ ಏನೋ ಇದೆ, ಅವ್ರದ್ದು ಆತ್ಮಕಥೆ ಇದೆ ಅವ್ರದ್ದು. ಇವ್ರದ್ದು ಈ ಪರಮಹಂಸ ಯೋಗಾನಂದ ರಮಣ ಮಹರ್ಷಿಗಳನ್ನ ಸಹ ನೋಡಿರ್ತಾರೆ. ಅವರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಜಗತ್ತಿನಲ್ಲಿ ಯಾವುದು ಆಕ್ಸಿಡೆಂಟ್ ಅಲ್ಲ. ಆಕ್ಸಿಡೆಂಟಲ್ ಆಗಿ ಏನೋ ಆಗ್ಬಿಡಲ್ಲ ಜಗತ್ತಿನಲ್ಲಿ, ಆಕಸ್ಮಿಕ ಏನೂ ಅಲ್ಲ. ಎಲ್ಲವೂ ಒಂದು ಪ್ಲಾನ್ ಅಂತೆ ನಡೆಯುತ್ತೆ. ನಾವು ಯಾರ್ಯಾರನ್ನ ಜಗತ್ತಿನಲ್ಲಿ ಮೀಟ್ ಮಾಡ್ತೀವಿ, ಮಾತಾಡಿಸ್ತೀವಿ, ನಮ್ಮ ಜೀವನಕ್ಕೆ ಯಾರ್ಯಾರು ಬರ್ತಾರೆ, ಎಲ್ಲವೂ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ. ಅದರಲ್ಲೂ ನಿಮ್ಮ ಮಕ್ಕಳಾಗಿ ಹುಟ್ಟೋರು, ಅವ್ರು ಹೇಳೋದು, ಯೋಗಾನಂದ ಅವರು ಹೇಳೋದು, ಪರಮಹಂಸ ಯೋಗಾನಂದ ಹೇಳೋದು, ಎಸ್ಪೆಷಲಿ ಚಿಲ್ಡ್ರನ್. ಬಿಕಾಸ್ ಅವ್ರು ಒಂದ್ ಪದ ಹೇಳ್ತಾರೆ, ನಿಮ್ಮ ಮಕ್ಕಳು ನಿಮ್ಮ ಕರ್ಮ ಫಲ. ನಿಮ್ಮ ಮಕ್ಕಳು ನಿಮ್ಮ ಕರ್ಮ ಫಲ. ಇದೊಂದು ಸಣ್ಣ ಸಿಂಪಲ್ ವರ್ಡ್ ಇರ್ಬೋದು, ಆದ್ರೆ ಇದ್ರ ಮೀನಿಂಗ್ ಇದೆಯಲ್ಲ, ತುಂಬಾ ಡೀಪ್ ಆಗಿದೆ ಅದು. ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್, ಪ್ರಭಾಮಣಿಯವರೇ, ಮ್ಯೂಟ್ ಮಾಡಿ ನೀವು. ನೀವು ಅದನ್ನ ಆಳವಾಗಿ ಒಂದು ಚಿಂತನೆ ಮಾಡಿದ್ರೆ, ಏನ್ ಹಂಗಂದ್ರೆ ನಮ್ಮ ಮಕ್ಕಳು ನಮ್ಮ ಕರ್ಮ ಅಥವಾ ನಮ್ಮ ಕರ್ಮ ಫಲ ಅಂದ್ರೆ ನಾವು ಏನಾರು ಒಂದು ಋಣ ಇಟ್ಕೊಂಡಿದ್ವಾ, ಅದನ್ನ ಅವ್ರಿಗೆ ರೀಪೇ ಮಾಡ್ತಾ ಇದೀವ, ಮತ್ತೆ ತೀರಿಸ್ತಾ ಇದೀವ ಅದನ್ನ, ಅಥವಾ ನಾವು ತುಂಬಾ ಅದೃಷ್ಟವಂತರ ಅಂತ ಮಕ್ಕಳನ್ನ ಪಡೆಯೋದಿಕ್ಕೆ? ಇದೆಲ್ಲ ಒಂದು ನಮ್ಮ ಚಿಂತನೆಗೆ ಬರುತ್ತೆ. ಇದನ್ನ ನಾವು ಸ್ವಲ್ಪ ಈ ವಿಷಯವಾಗಿ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಹೇಗೆ ಕರ್ಮ ಅನ್ನೋದು ಒಂದು ಸಂಬಂಧಗಳನ್ನ ಬೆಸೆಯೋದಕ್ಕೆ ಕಾರಣ ಆಗತ್ತೆ. ನಿಮ್ಮ ಒಂದು ಜೀವನ ಯಾತ್ರೆ ಏನಿದೆ, ಅದಕ್ಕೆ ನಿಮ್ಮ ಮಕ್ಕಳ ಪಾತ್ರ ಏನು, ನಿಮ್ಗೆ ಅವರ ಒಂದು ತಂದೆ ತಾಯಿಯಾಗಿ ನಿಮ್ಮ ಜವಾಬ್ದಾರಿಗಳನ್ನ ನೀವು ತೀರಿಸೋದಕ್ಕೆ ಅವರಿಂದ ಯಾವ ರೀತಿ ನಿಮಗೆ ಅವಕಾಶ ಆಗತ್ತೆ ಮಕ್ಕಳಿರೋದ್ರಿಂದ. ನಿಮ್ಮ ಮಕ್ಕಳು ನಿಮ್ಮ ಜೀವನದಲ್ಲಿ ಸಂತೋಷ ತರ್ತಾರೋ, ಅಥವಾ ನಿಮ್ ಲೈಫ್ಗೆ ಎಷ್ಟೊಂದು ಚಾಲೆಂಜಸ್ಸು ತಗೊಂಬಂದ್ ಕೊಡ್ತಾರೋ, ಅಥವಾ ನಿಮಗೆ ಪೇನ್ ಕೊಡ್ತಾರೋ, ನಿಮ್ಮ ಜೀವನವನ್ನ ಸುಲಭ ಮಾಡಿಸ್ತಾರೋ, ಎಲ್ಲದಕ್ಕೂ ಒಂದು ಆಳವಾದ ಒಂದು ಉದ್ದೇಶ ಇದೆ, ಒಂದು ಡೀಪರ್ ಪರ್ಪಸ್ ಇದೆ. ನೀವು ಒಂದು ಮಗುವನ್ನ ಸುಮ್ಮನೆ ಬೆಳೆಸ್ತಾ ಇಲ್ಲ, ನೀವು ನಿಮ್ಮ ಒಂದು ಜೀವನದ ಯಾತ್ರೆಯನ್ನ, ಒಂದು ನಿಮ್ಮ ಆಧ್ಯಾತ್ಮ ಜರ್ನಿಯನ್ನ ಮಾಡ್ತಾ ಇದ್ದೀರಾ. ನೀವು ನಡೀತಾ ಇದ್ದೀರಾ, ನಿಮ್ಮ ಪ್ರಾರಬ್ಧ ನಡೆಸ್ತಾ ಇದೆ, ಜೊತೆಗೆ ನಿಮಗೆ ಎಷ್ಟೊಂದು ವಿಷಯಗಳಲ್ಲಿ ನಿಮಗೆ ಕೆಲವು ಪಾಠಗಳು, ಶಿಕ್ಷಣಗಳು ಆಗ್ಬೇಕಾಗಿದೆ. ಆದ್ದರಿಂದ ನಿಮ್ಮ ಜೀವನಕ್ಕೆ ಅವರು ಬರ್ತಾರೆ. ನಿಮ್ಮ ಒಳಗಿರ್ತಕ್ಕಂತಹ ಎಷ್ಟೊಂದು ಒಳಗಡೆ ನೋವುಗಳಿರ್ಬೋದು, ಅಥವಾ ಆ ತೊಂದರೆಗಳಿರ್ಬೋದು, ಏನೋ ಗಿಲ್ಟಿ ಇರ್ಬೋದು, ಅದನ್ನೆಲ್ಲ ಹೀಲ್ ಆಗ್ಬೇಕಾಗಿದೆ. ನೀವು ಇದನ್ನ ನಿಜವಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಜೀವನದಲ್ಲಿ
ಯಾವ ಕನ್ಫ್ಯೂಷನ್ ಇರಲ್ಲ, ಕ್ಲಾರಿಟಿ ಇರಲ್ಲ, ಬರ್ಡನ್ ಇರಲ್ಲ. ಸೊ ಅದನ್ನ ನೋಡೋಣ. ಕರ್ಮ ಅಂದ್ರೆ ಏನು? ನಾವು ಕರ್ಮ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಮೈಂಡ್ ಅಲ್ಲಿ ಒಂದು ಪನಿಷ್ಮೆಂಟು, ಸಮಥಿಂಗ್ ನೆಗೆಟಿವ್ ಅನ್ಕೊಂಡ್ಬಿಡ್ತೀವಿ. ಅಂದ್ರೆ ಕರ್ಮ ಅಂದ್ರೆ ಯಾವಾಗ್ಲೂ ಒಂದು ಸಫರಿಂಗ್ ಅಂತಾನೆ ಏನಲ್ಲ. ಕರ್ಮ ಅಂದ್ರೆ ಒಬ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋದು ಅಥವಾ ಸಫರ್ ಆಗೋದು, ದುಃಖ ಪಡೋದು ಅಂತಾನೆ ಏನಲ್ಲ. ಕರ್ಮ ಅಂದ್ರೆ ಇಷ್ಟೇ, ನ್ಯೂಟ್ರಲ್ ಆಗಿ. ಇದು ಲಾ, ನೇಚರ್ದು ಲಾ, ಕಾಸ್ ಅಂಡ್ ಎಫೆಕ್ಟ್, ಕಾರಣ ಮತ್ತು ಕಾರ್ಯ. ನೀವೇನ್ ಕರ್ಮ ಮಾಡಿದ್ರೋ ಅದರ ಫಲ. ಸೊ ನೀವು ಮಾಡಿದ್ದರ ಫಲ ನಿಮಗೆ ಯಾವುದೋ ರೀತಿಯಲ್ಲಿ ವಾಪಸ್ ಬರುತ್ತೆ. ನೀವು ಒಂದು ಸಣ್ಣ ಗಿಡ ನೆಟ್ರೆ ಅದರ ಫಲನೇ, ಅದು ಏನೇನ್ ಹಣ್ಣು ಕೊಡುತ್ತೆ ಅದು ನಿಮ್ಮ ಕರ್ಮ ಫಲ, ಹಂಗ್ ತಿಳ್ಕೊಳ್ಳಿ. ಅಂದ್ರೆ ನಾವ್ ಅನ್ಕೋತೀವಿ ಕರ್ಮ ಫಲ ಹೊರಗೆಲ್ಲೋ ಇದೆ ಅಂತ. ಇಲ್ಲ, ನಿಮ್ಮ ಒಳಗೆ. ನಿಮ್ಗೆ ಹೊರಗಡೆ ಜಗತ್ತಿನಲ್ಲಿ ಏನೇನ್ ಆಗ್ತಾ ಇದೆ, ಈಗ ಮಕ್ಕಳಿಂದನೇ ಆಗ್ಲಿ, ಯಾರಿಂದನೇ ಆಗ್ಲಿ, ಏನಾದ್ರೂ ನಿಮ್ಗೆ ತೊಂದರೆ ಆಗ್ತಾ ಇದೆಯೋ, ಕನ್ಫ್ಯೂಷನ್ ಆಗ್ತಾ ಇದೆಯೋ, ಸಂತೋಷ ಆಗ್ತಾ ಇದೆಯೋ, ನಿಮ್ಮ ಒಳಗಡೆ ಅದು ನಿಮಗದು ರಿವಾರ್ಡೋ ಪನಿಷ್ಮೆಂಟೋ ಏನಾಗ್ತಿದ್ರು ಅದು ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಎಷ್ಟೋ ಅದು ಏನಂತಾರೆ ಅದಕ್ಕೆ, ಏನ್ ವರ್ಡ್ ಹೇಳ್ಬೋದು ಅದಕ್ಕೆ, ನಿಮಗೆ ಶಿಕ್ಷಣ ಸಿಗ್ತಾ ಇದೆ. ಕರ್ಮ ಇನ್ನೇನಿಲ್ಲ, ನಿಮ್ಮ ಹಿಂದಿನ ಒಂದು ಪಾಸ್ಟ್ ಆಕ್ಷನ್ ಅಷ್ಟೇ ಅದು. ನಿಮ್ಮ ಒಂದು ಆತ್ಮನೇ, ಈಶ್ವರೋ ಗುರುರಾತ್ಮೇತಿ, ನಿಮ್ಮ ಆತ್ಮನೇ ನಿಮ್ಮ ಗುರುವಾಗಿ ನಿಮಗೆ ಟೀಚ್ ಮಾಡ್ತಾ ಇರೋದು ಅದನ್ನ. ಅದೇನ್ ಹೇಳ್ತಾ ಇದೆ ಅಂದ್ರೆ, ಈ ಅನುಭವಗಳಿಂದ ಪಾಠ ಕಲಿ, ಈ ಎಕ್ಸ್ಪೀರಿಯನ್ಸಸ್ ಇಂದ ನೀನ್ ಇನ್ನೂ ಕಲಿಯೋದಿದೆ, ಕಲ್ತ್ಕೋ. ಆ ಆತ್ಮನೇ ನಿಮಗೆ ಪ್ರೀತಿಯಿಂದ, ಈಗ ಹೆಂಗೆ ಕೃಷ್ಣ ಹೇಳ್ದ ಇಲ್ಲಿ ಅರ್ಜುನನಿಗೆ, ಭೂಯ ಏವ ಮಹಾಬಾಹು ಅಂತ ಮತ್ತೆ ಮತ್ತೆ ನಿಮಗೆ ಪ್ರೀತಿಯಿಂದ ಬಂದು ನಿಮಗೆ ಗೈಡ್ ಮಾಡ್ತಾ ಇರೋದು, ಮಾರ್ಗದರ್ಶನ ಮಾಡ್ತಾ ಇರೋದು. ಅಂದ್ರೆ ಹೊರಗಡೆ ಯಾವುದೋ ಒಂದು ಜೀವ ನಿಮ್ಮ ಮಗನೋ ಮಗಳೋ ಆಗಿ ಬಂದಿದಾರಲ್ಲ, ಅವರ ಅವರಿಂದ ಏನೋ ಒಂದು ಆಗ್ತಾ ಇದೆಯಲ್ಲ ನಿಮಗೆ, ಅದು ನಿಮ್ಮ ಜೀವನಕ್ಕೆ ನೀವು ಒಳಗಡೆಯಿಂದ ಪಾಠ ಒಂದು ಪ್ರತಿನಿತ್ಯ ಕಲಿತಾ ಇದ್ದೀರಾ. ಅದು ಎಜುಕೇಶನ್ನು, ಇದು ಶಿಕ್ಷೆ ಅಲ್ಲ, ಶಿಕ್ಷಣ. ನಿಮಗೆ ಹೆಚ್ಚು ಮಾರ್ಗದರ್ಶನ ಮಾಡ್ತಾ ಇದೆ ಹೊರಗೆ ಅವರ ಜೀವನದಲ್ಲಿ ನಡೀತಾ ಇರೋ ಘಟನೆಗಳು, ಅವರಿಂದ ನೀವು ಪಾಠ ಕಲಿತಾ ಇದ್ದೀರಾ. ಹೆಂಗೆ ನೀವು ಸ್ಕೂಲ್ಗೆ ಹೋಗಿ ಪಾಠ ಕಲಿತೀರಾ, ಎಷ್ಟೋ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಓದ್ತೀರಾ ಅಲ್ವಾ ಸ್ಕೂಲಲ್ಲಿ. ಅದೇ ತರ ಜೀವಾತ್ಮ ಜಗತ್ತಿಗೆ ಬಂದ ಮೇಲೆ ನಿಮ್ಮ ಒಂದು ಜರ್ನಿಯಲ್ಲಿ ಆ ಜೀವಗಳು, ಮಕ್ಕಳೋ ಗಂಡನೋ ಅತ್ತೆನೋ ಮಾವನೋ ಎಲ್ಲರೂ, ಎಸ್ಪೆಷಲಿ ಇಲ್ಲಿ ಅವರು ಮಕ್ಕಳು ಅಂತ ತಗೊಂಡಿದ್ದಾರೆ, ಯಾಕೆಂದ್ರೆ ದಟ್ ಈಸ್ ದ ಮೋಸ್ಟ್ ಇಂಟಿಮೇಟ್ ರಿಲೇಷನ್. ಆ ಒಂದು ರಿಲೇಷನ್ ಅಲ್ಲಿ ನಿಮಗೆ ಅವರಿಗೇನಾದ್ರು ತೊಂದರೆ ಆಗತ್ತೋ, ಸುಖ ಆಗತ್ತೋ, ದುಃಖ ಆಗತ್ತೋ, ನೀವು ಪಾಠ ಕಲಿತೀರಾ. ಅದರಿಂದ ಎಲ್ಲಿ ತಪ್ಪಾಯ್ತು ಅಂತ ನಿಮ್ಮನ್ನ ನೀವು ಇದ್ ಮಾಡ್ಕೋತೀರಾ. ಅದು ಸುಖನೂ ಆಗ್ಬೋದು, ಬರೀ ದುಃಖ ಒಂದೇ ಅಲ್ಲ. ಬಟ್ ಏನೋ ಸುಖನೋ ದುಃಖನೋ ಅಂತೂ ನಿಮ್ಮ ಒಂದು ಗ್ರೋತ್ ಆಗ್ತಾ ಇದೆ, ನಿಮ್ಮ ಒಂದು ಉದ್ಧಾರ ಆಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಒಂದು ಸಿಚುಯೇಷನ್ ನ ಕರ್ಮ ತರುತ್ತೆ. ಎಲ್ಲ ಒಂದು ಸಂಬಂಧಕ್ಕಿಂತ ಈ ತಾಯಿ ಮಗುವಿನ ಒಂದು ಬಾಂಡ್ ಇದೆಯಲ್ಲ, ಅದು ಮೋಸ್ಟ್ ಇಂಟೆನ್ಸ್ ಆಗಿದೆ. ಆದ್ರಿಂದ ಅದು ಕರ್ಮದ ಒಂದು ಕನೆಕ್ಷನ್ ಅಲ್ಲಿ ಮೋರ್ ಪವರ್ಫುಲ್ ಅದೆಲ್ಲದಕ್ಕಿಂತ. ಯಾಕೆಂದ್ರೆ ನಿಮಗೆ ಯಾರನ್ನಾರು ಕಂಡ್ರೆ ಆಗಲ್ಲ ಅನ್ಕೊಳ್ಳಿ, ನೀವು ಅವರಿಂದ ದೂರ ಇರಬಹುದು. ಆದ್ರೆ ಮಕ್ಕಳಿಂದ ದೂರ ಇರಕ್ಕಾಗಲ್ಲ. ಅದು ಒಂಥರ ತುಂಬಾ ಇಂಟಿಮೇಟ್ ರಿಲೇಷನ್. ಈ ಒಂದು ರಿಲೇಷನ್ ಅಲ್ಲಿ ಬಹಳ ಪಾಠ ಕಲ್ಸುತ್ತೆ ನಿಮಗೆ. ಡೈರೆಕ್ಟ್ ಆಗಿ ನಿಮ್ಗೆ ಅನುಭವಕ್ಕೆ ಬರುತ್ತೆ, ಇದು ನನಗೆ ಪಾಠ ಆಗ್ತಾ ಇರೋದು ಅಂತ. ಬಿಕಾಸ್ ಫ್ಯಾಮಿಲಿ ಅಲ್ಲಿ ನಿಮ್ದು ಎಮೋಷನ್ಸ್ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರುತ್ತೆ, ನೀವು ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಆ ಒಂದು ನಿಮ್ ಜರ್ನಿಲಿ ನಿಮ್ ಜೊತೆಗೆ ಯಾರಿದ್ದಾರೆ ಫ್ಯಾಮಿಲಿಲಿ, ಅವರು ಆ ಪಾತ್ರ ನಿಮಗೆ ಅಲ್ಲಿ ಕರೆಕ್ಟ್ ಆಗಿ ಬಂದಿದೆ. ನಿಮ್ಮನ್ನ ಹಾರ್ಮ್ ಮಾಡ್ಬೇಕು, ನಿಮಗ್ ತೊಂದರೆ ಮಾಡ್ಬೇಕು ಅಂತಲ್ಲ, ನಿಮ್ಮ ಇನ್ನರ್ ಗ್ರೋತ್ ಆಗ್ಬೇಕು, ನಿಮ್ಮನ್ನ ಅವೇಕನ್ ಮಾಡ್ಬೇಕು, ನಿಮ್ಮನ್ನ ಎಚ್ಚರಿಸ್ಬೇಕು, ನಿಮ್ಮನ್ನ ಜಾಗೃತರನ್ನಾಗಿ ಮಾಡ್ಬೇಕು ಅಂತ.
ಎಷ್ಟೋ ಜೀವರಾಶಿಗಳಲ್ಲಿ ಈ ಜೀವನೇ ನನ್ನ ಮಗನೋ ಮಗಳೋ ಆಗಿ ಯಾಕೆ ಬಂದಿದ್ದಾರೆ ಅಂದ್ರೆ ಅದು ಆ, ಅದೇ ಹೇಳ್ದಂಗೆ ಇಟ್ ಇಸ್ ನಾಟ್ ರ್ಯಾಂಡಮ್. ಇಟ್ ಇಸ್ ನಾಟ್ ಸಮಥಿಂಗ್ ಇಷ್ಟ ಬಂದಂಗೆ ಏನು ಜಗತ್ತು ಆಗಿಲ್ಲ. ಅಂದ್ರೆ ರ್ಯಾಂಡಮ್ ಅಂದ್ರೆ ಗೊತ್ತಾಗತ್ತಲ್ಲ. ಅಂದ್ರೆ ಅದು ಬಿಟ್ಟು ಇದ್ಬಿಟ್ಟು ಯಾವ್ದೋ ಒಂದು ಸುಮ್ನೆ ಸುಮ್ನೆ ಆರ್ಸೋದು ಆ ತರ ಅಲ್ಲ ಜಗತ್ ನಡೆಯೋದು. ಹೇಗಿರ್ಬೋದು ಅಂತಂದ್ರೆ ಪರ್ಹ್ಯಾಪ್ಸ್ ಸಮ್ ರೀಸನ್ಸ್ ಹೇಳ್ತಾರೆ ಅವರು. ಏನಂದ್ರೆ ಹಿಂದಿನ ಯಾವುದೋ ಇದರಲ್ಲಿ ಅವರು ನಿಮ್ಮ ತಂದೆ ಅಥವಾ ತಾಯಿ ಆಗಿರ್ತಾರೆ, ಅಥವಾ ನಿಮ್ಮ ಸ್ನೇಹಿತರಾಗಿರ್ತಾರೆ, ಅಥವಾ ನಿಮ್ಮ ಶತ್ರು ಆಗಿರಬಹುದು. ಏನೋ ಡಿಫ್ರೆಂಟ್ ರೋಲು ತುಂಬಾ ನಿಮ್ಮ ಹಿಂದಿನ ಜನ್ಮದಲ್ಲಿ ಅವ್ರು ಪ್ಲೇ ಮಾಡಿರ್ತಾರೆ. ಆ ಕನೆಕ್ಷನ್ ತುಂಬಾ ಡೀಪ್ ಆಗಿರುತ್ತೆ. ಅದಕ್ಕೆ ಕಾರಣವಾಗಿ ಆ ಋಣದ ಒಂದು ರೂಪವಾಗಿ ಅವರು ನಿಮ್ಮ ಮುಂದೆ ಮತ್ತೆ ಮಕ್ಕಳ ರೂಪದಲ್ಲಿ ಬರ್ತಾರೆ. ಇವ್ರು ಹೇಳ್ತಾರೆ ಪರಮಹಂಸ ಯೋಗಾನಂದ, ನೀವೆಲ್ಲ ಅನ್ಕೋತೀರಾ ಫ್ಯಾಮಿಲಿ ಎಲ್ಲ ಆಗದು ರಕ್ತ ಸಂಬಂಧದಿಂದ ಅಂತ. ಅಲ್ಲ, ಕರ್ಮದಿಂದ. ಕರ್ಮ ತುಂಬಾ ದೊಡ್ಡ ರೋಲ್ ನ ಪ್ಲೇ ಮಾಡುತ್ತೆ. ನಿಮ್ಮ ಮಕ್ಕಳ ರೂಪದಲ್ಲಿ ಬಂದು ನಿಮ್ಮಿಂದ ಯಾವ ಯಾವ ಕೆಲಸ ಮುಗಿಸ್ಬೇಕಾಗಿತ್ತೋ ನೀವು ಮುಗಿಸಿಲ್ವೋ ಅದನ್ನ ನೆನಪು ಮಾಡಕ್ಕೆ ಬಂದಿರ್ಬೋದು. ಕೆಲವು ಮಕ್ಕಳು ತುಂಬಾ ಸೇವೆ ಮಾಡ್ತಾರೆ ತಂದೆ ತಾಯಿಗೆ. ಅಂಥವ್ರು ನೀವು ಹಿಂದೆ ಅವ್ರಿಗೆ ಮಾಡಿರ್ತೀರ. ಆ ನಿಮ್ಮ ಋಣವನ್ನ ತೀರ್ಸೋದಿಕ್ಕೆ, ನಿಮ್ಮ ಪ್ರೀತಿಯನ್ನ ನಿಮಗೆ ತೋರ್ಸೋದಿಕ್ಕೆ ನೀವು ತೋರ್ಸಿರ್ತೀರ ಅವರಿಗೆ. ಅದನ್ನ ವಾಪಸ್ಸು ಕೊಡೋದಿಕ್ಕೆ ಬಂದಿರ್ತಾರೆ. ಇನ್ನ ಕೆಲವು ಮಕ್ಕಳು ನಿಮ್ ಪೇಶನ್ಸ್ ನ ಟೆಸ್ಟ್ ಮಾಡಕ್ಕೆ ಬಂದಿರ್ತಾರೆ. ಪ್ರತಿಯೊಂದು ಸ್ಟೇಜಲ್ಲೂ ತೊಂದರೆ ಕೊಡ್ತಾರೆ. ಪ್ರತಿ ಸ್ಟೇಜಲ್ಲೂ ತೊಂದರೆ ಕೊಡ್ತಾರೆ. ನಿಮ್ ಪೇಶನ್ಸು ಹಾಳಾಗಿ ಹೋಗ್ಬೇಕು ಹಂಗೆ ಟೆಸ್ಟ್ ಮಾಡ್ತಾರೆ. ಒಂದೊಂದು ಕೆಲಸ ಅವ್ರ ಹತ್ರ ಮಾಡ್ಸೋದು ಒಂದೊಂದು ಯಜ್ಞ ಆಗತ್ತೆ. ಸಿಟ್ಟು ಬರ್ಬೋದು, ಆದ್ರೆ ಒಳಗಡೆ ನಿಮ್ ಇನ್ನರ್ ಗ್ರೋತ್ ಆಗ್ತಾ ಇರತ್ತೆ. ನಿಮ್ಮ ಅಹಂಕಾರ ತಗ್ಗುತ್ತಾ ಇರತ್ತೆ. ಇನ್ನು ಈ ತುಂಬಾ ತಂದೆ ತಾಯಿನ ಕೆಲವ್ರು ಹೇಳ್ತಾರೆ ನಮ್ಮ ಮಕ್ಕಳು ನಮ್ಗೆ ಅಷ್ಟ್ ಸೇವೆ ಮಾಡ್ತಾರೆ, ಅಷ್ಟ್ ಇದ್ ಮಾಡ್ತಾರೆ ಅಂತ. ಒಳ್ಳೇದು, ನೀವು ಮಾಡಿದೀರ ಹಿಂದೆ, ಅದನ್ನ ಅನುಭವಿಸ್ತಿದ್ದೀರಾ. ಆದ್ರೆ ಏನಾಗತ್ತೆ ಅಂದ್ರೆ ಅದ್ರಲ್ಲಿ ಸ್ವಲ್ಪ ನಿಮ್ ಈಗೋ ಜಾಸ್ತಿ ಆಗತ್ತೆ. ಯಾಕೆಂದ್ರೆ ಹ್ಮ್ ನನಗೆ ಎಲ್ರುನು ನಮ್ಮನ್ನ ಯಾರು ಕೇರ್ ಮಾಡಿದಾಗ, ನಮ್ಗೆ ಅಟೆನ್ಷನ್ ಕೊಟ್ಟಾಗ ಎಲ್ರದ್ದು ಈಗೋ ಬ್ಲೋಟ್ ಆಗತ್ತೆ, ಅದು ಸಹಜ. ಆದ್ರೆ ಈ ತರ ಟೆಸ್ಟ್ ಮಾಡ್ತಾರಲ್ಲ, ಆಗ ಈಗೋ ಕಮ್ಮಿ ಆಗತ್ತೆ. ಇನ್ ಕೆಲವರು ನೀವು ತೋರಿಸಿದಂತಹ ಕರುಣೆ ಪ್ರೀತಿಯನ್ನ ವಾಪಸ್ ಕೊಡೋದಿಕ್ಕೆ ನಿಮ್ ಲೈಫ್ ಬಂದಿರ್ಬೋದು. ಇನ್ ಕೆಲವರು ನಿಮ್ ಲೈಫ್ ಅಲ್ಲಿ ಚಾಲೆಂಜಸ್ ನಿಮಗೆ ತಂದು ನಿಮ್ಮನ್ನ ಅದನ್ನ ಫೇಸ್ ಮಾಡೋ ಹಾಗೆ ಮಾಡಿ ನಿಮ್ಮ ಗ್ರೋತ್ ಕಾರಣ ಆಗ್ಬೋದು. ಏನೇ ಆಗಿರ್ಲಿ, ಇದು ಯಾವುದೇ ಕಾರಣ ಆಗಿರ್ಲಿ, ಅವರ ಪ್ರೆಸೆನ್ಸ್ ಅಂತೂ ನಿಮ್ ಲೈಫ್ಗೆ ಮೀನಿಂಗ್ ಫುಲ್ಲು. ಅದು ಕಷ್ಟ ಆಗ್ಲಿ ಸುಖ ಆಗ್ಲಿ. ನೀವ್ ಅನ್ಕೊಂಡಿರ್ಬೋದು, ಅಯ್ಯೋ ಎಲ್ಲ ಅವ್ರ ಮಕ್ಳು ಅಷ್ಟು ಒಳ್ಳೆಯವರು, ಇವ್ರ ಮಕ್ಳು ಇಷ್ಟು ಒಳ್ಳೆಯವರು. ಇಲ್ಲ, ಆ ತರ ಅಲ್ಲ. ಇದು ಒಂದು ಚಾನ್ಸ್ ಅಲ್ಲ, ಭಗವಂತನ ಒಂದು ಅವ್ರ ಡಿವೈನ್ ಡಿಸೈನ್ ಅಂತಾರೆ. ಭಗವಂತನ ದೈವಿ ಸಂಕಲ್ಪ ಅದು. ನಿಮ್ಮ ಜೀವನಕ್ಕೆ ಇವರೇ ಬರಬೇಕು, ಇವ್ರು ಕೊಡೋ ಚಾಲೆಂಜಸ್ನ, ಇವ್ರು ಕೊಡೋ ಕಷ್ಟಗಳನ್ನ, ಅವ್ರು ಕೊಡೋ ಒಂದು ಟೆನ್ಷನ್ನ ಫೇಸ್ ಮಾಡಿ ನಿಮ್ ಇನ್ನರ್ ಗ್ರೋತ್ ಆಗ್ಬೇಕು. ಇಲ್ಲ, ನೀವು ಮಾಡೋ ಕೆಲಸಗಳಿಗೆಲ್ಲ ಪೂರಕವಾಗಿ ಕರುಣೆ ತೋರಿಸಿ ನಿಮಗೆ ಇನ್ನೂ ಎನ್ಕರೇಜ್ ಮಾಡೋಂಥವ್ರು ಆಗ್ಬೋದು. ಅಂತೂ ಏನೇ ಆಗ್ಲಿ ನಿಮ್ಮ ಇನ್ನರ್ ಗ್ರೋತ್ ಆಗ್ಬೇಕು. ಈ ಒಂದು ತಿಳುವಳಿಕೆ ನಿಮಗೆ ಬಂದ್ರೆ ನಿಮ್ಮ ಪೂರ್ತಿ ಅಪ್ರೋಚ್ ಪೇರೆಂಟಿಂಗ್ ಬಗ್ಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಪೂರ್ತಿ ಬದಲಾವಣೆ ಆಗುತ್ತೆ. ನೀವ್ ಅನ್ಕೊಂಡಿದೀರಾ ನಾನ್ ಬೆಳೆಸ್ತಾ ಇದ್ದೀನಿ, ನಾನ್ ಕಷ್ಟ ಪಡ್ತಾ ಇದ್ದೀನಿ, ನಾನ್ ನೋಡ್ತಾ ಇದ್ದೀನಿ ಅಂತ. ಇನ್ ಅನದರ್ ವೇ, ಅವರು ನಿಮ್ಮನ್ನ ಒಳಗಿಂದ ಮೌಲ್ಡ್ ಮಾಡ್ತಾ ಇದ್ದಾರೆ. ನಿಮಗ್ ಪೇಶನ್ಸ್ ಹೆಚ್ಚಾಗ್ತಾ ಇದೆ, ನಿಮಗ್ ಒಳಗಡೆ ಇನ್ನರ್ ಗ್ರೋತ್ ಆಗ್ತಾ ಇದೆ ಅವರಿಂದ. ನಾವ್ ಅನ್ಕೋತೀವಿ ನಾವ್ ಅವ್ರಿಗೆ ಪಾಠ ಕಲಿಸ್ತೀವಿ, ಗೈಡ್ ಮಾಡ್ತೀವಿ, ಮಾರ್ಗದರ್ಶನ ಮಾಡ್ತೀವಿ. ಹೌದು, ಹೊರಗಿನ ಜಗತ್ತಿಗೆ ನೀವೇ ಮಾಡ್ತೀರಾ ಅವ್ರಿಗೆ. ಆದ್ರೆ ನಿಜವಾದ ಸತ್ಯ ಏನು ಅಂದ್ರೆ, ಆಳವಾಗಿ ನೋಡಿದ್ರೆ ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿ ನಿಮ್ಮ ಆಧ್ಯಾತ್ಮಿಕ ಉನ್ನತಿಗೆ, ನಿಮ್ಮ ಒಂದು ಉದ್ಧಾರಕ್ಕೆ ಕಾರಣ ಆಗ್ತಾ ಇದೆ. ನಿಮ್ಮ ಮಕ್ಕಳ ರೂಪದಲ್ಲಿ ಬಂದಿದೆ ಅಷ್ಟೇ ಅದು. ಆದ್ರಿಂದ ತಿಳ್ಕೊಳ್ಳಿ, ಪೇರೆಂಟ್ಸ್ ಆಗೋದು ಇಟ್ ಇಸ್ ನಾಟ್ ಎ ಒನ್ ವೇ ಜರ್ನಿ.
ಇಟ್ ಈಸ್ ವೆರಿ ಸೇಕ್ರೆಡ್. ಒಂಥರ ಬಿಟ್ವೀನ್ ಟೂ ಸೋಲ್ಸ್, ಒಬ್ರಿಂದ ಇನ್ನೊಬ್ರು ಗ್ರೋತ್ ಆಗ್ತಾ ಇದೆ ಅದು. ಕೆಲವು ಸತಿ ಆ ಮಕ್ಕಳ ಒಂದು ಮುಗ್ಧತೆ, ಆ ಅವರಲ್ಲಿರುವಂತಹ ಒಂದು ಕ್ರಿಯೇಟಿವಿಟಿ, ಅದೆಲ್ಲ ನಿಮಗೆ ಹೆಮ್ಮೆ ಕೊಡುತ್ತೆ. ಆದ್ರೆ ಅವ್ರ ಲೈಫಲ್ಲಿ ಚಾಲೆಂಜಸ್ ಬಂದಾಗ ನಿಮಗ್ ಪೇನ್ ಆಗತ್ತೆ, ನಿಮಗ್ ದುಃಖ ಆಗತ್ತೆ. ಸಮಥಿಂಗ್ ನಿಮ್ಮ ಒಳಗಡೆನೇ ನೀವು ನಿಮ್ಮನ್ನ ನೀವು ರಿಫ್ಲೆಕ್ಟ್ ಮಾಡ್ಕೋತೀರಾ, ವಿಚಾರ ಮಾಡ್ಕೋತೀರಾ. ಆದ್ರಿಂದ ನಿಮ್ಮ ಮಕ್ಕಳು ನಿಮ್ಮ ಜೀವನದ ಒಂದು ಕನ್ನಡಿ ಇದ್ದ ಹಾಗೆ, ನಿಮ್ಮನ್ನ ನೀವು ನೋಡ್ಕೊಳ್ಳೋದಿಕ್ಕೆ. ಆದ್ರೆ ಅದಕ್ಕಾಗಿ ಹೆಚ್ಚು ಸಹನೆ ಬೇಕು, ತಾಳ್ಮೆ ಬೇಕು, ಮತ್ತೆ ಪ್ರೀತಿ ಬೇಕು. ಆಗ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೋಬಹುದು. ಈ ರೀತಿ ಇತ್ತು ಅಂದ್ರೆ ನೀವು ಅವರನ್ನ ಗೈಡ್ ಮಾಡ್ಬೋದು. ನಿಮ್ಮ ಲೈಫಲ್ಲಿ, ಅವ್ರ ಲೈಫಲ್ಲಿ ಬರೋ ಪ್ರಾಬ್ಲಮ್ಸ್ ನಿಮ್ಮ ಒಂದು ಇನ್ನರ್ ಗ್ರೋತ್ಗೂ ಸಾಧ್ಯ ಆಗತ್ತೆ. ಮತ್ತೆ ಅವ್ರು ತುಂಬಾ ಮುಖ್ಯವಾದ ಪಾಯಿಂಟ್ ಒಂದನ್ನು ಹೇಳ್ತಾರೆ. ನೀವು ಕ್ಲೇಮ್ ಮಾಡ್ಬೇಡಿ ಇವು ನನ್ ಮಕ್ಕಳು ಅಂತ. ನಾನು ಓನ್ಲಿ ಎ ಗಾರ್ಡನರ್. ನನ್ಗೆ ಭಗವಂತ ಕೊಟ್ಟಿರೋ ಕೆಲಸ ಇದು. ಐ ವಾಂಟ್ ಟು ಗೈಡ್ ದೆಮ್, ಲೆಟ್ ದೆಮ್ ವಾಕ್ ದೇರ್ ಪಾತ್ ಅಂತಾರೆ. ನೀವು ಗೈಡ್ ಮಾಡಿ, ಅವ್ರನ್ನ ಮಾರ್ಗದರ್ಶನ ಮಾಡಿ, ಆದ್ರೆ ಅವರನ್ನೇ ಆ ದಾರಿಯಲ್ಲಿ ನಡೆಯಕ್ಕೆ ಬಿಡಿ. ಯಾಕೆಂದ್ರೆ ಅದು ಅವರ ಜರ್ನಿ. ಅಂದ್ರೆ ಅವಾಗ ಏನಾಗತ್ತೆ, ನೀವು ಅವ್ರನ್ನ ಕಂಟ್ರೋಲ್ ಮಾಡಲ್ಲ, ಇಂಟರ್ಫಿಯರ್ ಆಗಲ್ಲ. ನೀವು ಒಂದ್ ರೀತಿ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೋಬೇಕು, ಅವರ ಗುರಿಯನ್ನ ತಲುಪೋದಕ್ಕೆ. ಚೆನ್ನಾಗಿ ತಿಳ್ಕೊಳ್ಳಿ, ಅವ್ರೊಂದು ಪದ ಹೇಳ್ತಾರೆ ಇಲ್ಲಿ, ಯು ಆರ್ ನಾಟ್ ದ ಆಥರ್ ಆಫ್ ದೇರ್ ಲೈಫ್ ಅಂತ. ತುಂಬಾ ಚೆನ್ನಾಗಿ ಹೇಳಿದಾರೆ ಅವ್ರು. ಇಲ್ಲಿ ನೋಡಿ, ಓದ್ತೀನಿ ಅವ್ರು ಹೇಳಿರೋದು. ಯು ಆರ್ ನಾಟ್ ದ ಆಥರ್ ಆಫ್ ದೇರ್ ಲೈಫ್, ಯು ಆರ್ ದ ಲವ್ವಿಂಗ್ ಚಾಪ್ಟರ್ ಇನ್ ದೇರ್ ಬುಕ್ ಅಂತ. ಅದಾಗ್ಬೇಕು ನೀವು, ತಂದೆ ತಾಯಿ ಆದವ್ರು. ಯು ಆರ್ ನಾಟ್ ದ ಆಥರ್. ನೀವು ಬರದಂಗೆ ಅವ್ರ ಲೈಫ್ ನಡೆಯಲ್ಲ. ಯು ಆರ್ ಓನ್ಲಿ ದ ಲವ್ವಿಂಗ್ ಚಾಪ್ಟರ್ ಇನ್ ದೇರ್ ಬುಕ್. ಗೈಡ್ ಮಾಡಿ, ಕಂಟ್ರೋಲ್ ಮಾಡಬೇಡಿ. ನೀವು ಅವ್ರ ಲೈಫ್ನ ಆ ಬುಕ್ಕಲ್ಲಿ ಮೊದಲ ಪುಟಗಳಲ್ಲಿ ನೀವು ಬರಿಬಹುದು, ಆದರೆ ಮಿಕ್ಕಿದ್ದನ್ನ ಅವ್ರು ಬರಿಬೇಕು. ಹಾಗೆ ಬರೀ ನೀವು ಗೈಡ್ ಮಾಡೋದು, ನೀವು ಅವ್ರನ್ನ ಏನು ಪ್ರೊಟೆಕ್ಟ್ ಮಾಡೋದು ಅಷ್ಟೇ ಅಲ್ಲ, ಅವರ ಪ್ರೆಸೆನ್ಸು ನಿಮ್ಮ ಒಂದು ಇನ್ನರ್ ಗ್ರೋತ್ಗೆ ಕಾರಣ ಆಗಿದೆ. ಯೋಚನೆ ಮಾಡಿ. ಎಷ್ಟೋ ಸತಿ ಮನೇಲಿ ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ, ಅಂದ್ರೆ ಬೇರೆ ಫ್ಯಾಮಿಲಿ ರಿಲೇಷನ್ಸ್ ಅಲ್ಲಿ ಎಷ್ಟೋ ಸತಿ ಮಕ್ಕಳ ಒಂದು ಪ್ರೀತಿಯಿಂದ ಅದನ್ನ ಮರೀತಾರೆ, ಆ ನೋವನ್ನ ದುಃಖವನ್ನ ಮರೀತಾರೆ. ಅವ್ರು ಕೇಳೋ ಪ್ರಶ್ನೆಗೆ ನಿಮ್ಗೆ ಉತ್ತರ ಕೊಡಕ್ ಹೋಗ್ತಾ ಇದ್ದಾಗ ಅವಾಗ ನೀವೇನ್ ಮಾಡ್ತೀರಾ, ನೀವು ಓದ್ತೀರಾ, ನೀವು ತಿಳ್ಕೊತೀರಾ, ಎಲ್ಲೋ ನಿಮ್ ಗ್ರೋತ್ ಆಗತ್ತ ಅದ್ರಿಂದ. ಮತ್ತೆ ಅವರ ಒಂದು ಪ್ರೆಸೆನ್ಸ್ ಅವ್ರು ಇರೋದ್ರಿಂದ ನಿಮ್ಮ ಮೈಂಡ್ ಸಾಫ್ಟ್ ಆಗುತ್ತೆ. ಸೊ ಇದೆಲ್ಲ ಭಗವಂತನ ಒಂದು ಗಿಫ್ಟು ನಿಮಗೆ. ಯಾವಾಗ್ಲೂ ಹಿಂಗ್ ಅನ್ಕೋಬೇಡಿ, ನಾನು ಅವ್ನಿಗೇನ್ ಟೀಚ್ ಮಾಡ್ಲಿ ಮಗನಿಗೋ ಮಗಳಿಗೋ ಅಂತ. ಅವರಿಂದ ನಾನೇನ್ ಪಾಠ ಕಲ್ತೆ, ಒಳ್ಳೇದೇ ಆಯ್ತು, ಈ ಒಂದು ಇದರಿಂದ ನಾನೇನ್ ಕಲ್ತೆ, ನನ್ನ ಇನ್ನರ್ ಗ್ರೋತ್ ಏನಾಯ್ತು ಅಂತಾನು ಕೇಳ್ಕೊಳ್ಳಿ. ಇದು ಇಬ್ಬರದು ಒಂದು ಮ್ಯೂಚುವಲ್ ಲರ್ನಿಂಗ್ ಆಗ್ಬೇಕು. ಈ ರೀತಿ ಆದಾಗ ಕರ್ಮ ಅನ್ನೋದು ಕರಗ್ತಾ ಹೋಗುತ್ತೆ. ಕರ್ಮ ಫಲ ಅದು ಇಬ್ಬರ ಒಂದು ಸ್ಪಿರಿಚುವಲ್ ಗ್ರೋತ್ಗೆ ಕಾರಣ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಅನ್ಫಾರ್ಚುನೇಟ್ ಕಂಡೀಷನ್ ಅಲ್ಲಿ ತಂದೆ ತಾಯಿದು ಮಕ್ಕಳದು ಸಂಬಂಧ ಸ್ಮೂತ್ ಆಗಿರಲ್ಲ. ಏನೋ ಕಾರಣಕ್ಕೆ ಫ್ರಿಕ್ಷನ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗು ತರ ಡೀಪ್ ಆಗಿರುತ್ತೆ, ಕೆಲವು ಎಮೋಷನಲ್ ಪೇನು. ಅಂತಹ ಒಂದು ಸ್ಥಿತಿಯಲ್ಲಿ ಕೇಳ್ಕೊಳ್ಳಿ, ಯಾತಕ್ಕೆ ಈ ತರ ಆಗ್ತಾ ಇದೆ, ಯಾತಕ್ಕೆ ಇದು ಇಷ್ಟು ಕಷ್ಟ ಅಂತ. ಮತ್ತೆ ಅದು ಕರ್ಮ ಚಕ್ರ ಹಿಂದಿನ ಜನ್ಮಗಳಿಂದ ಬಂದಿದೆ, ಅದು ನಡೀತಾ ಇದೆ. ಆ ಕರ್ಮ ಫಲ ತಾಂ ತಿತಿಕ್ಷಸ್ವ ಭಾರತ, ತಡ್ಕೋಬೇಕಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಕೆಲವು ಮಕ್ಕಳು ಕಾನ್ಸ್ಟೆಂಟ್ ಟೆಸ್ಟ್ ಮಾಡ್ತಾರೆ ಪೇಷಂಟ್ಸ್ ನ ತಂದೆ ತಾಯಿದು.
ನೀವೇನ್ ಗೈಡ್ ಮಾಡಕ್ ಹೋದ್ರು ರೆಸಿಸ್ಟ್ ಮಾಡ್ತಾರೆ. ಮತ್ತೆ ನೆಗೆಟಿವ್ ಎಮೋಷನ್ಸ್ ನ ಆಗಾಗ ಟ್ರಿಗರ್ ಆಗೋಂಗ್ ಮಾಡ್ತಾರೆ. ಇದರಿಂದ ಅರ್ಥ ಆ ಮಕ್ಕಳು ಕೆಟ್ಟವರು ಅಂತ ಅರ್ಥ ಅಲ್ಲ, ಅವರು ತಪ್ಪು ಅಂತ ಅರ್ಥ ಅಲ್ಲ. ನಿಮ್ಮ ಹಿಂದಿನ ಕರ್ಮ ಆ ರೂಪದಲ್ಲಿ ಬಂದು ನಿಮಗೆ ಕಾಟ ಕೊಡ್ತಾ ಇದೆ. ಅದರಿಂದ ನೀವು ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು, ಹೇಗೆ ನೀವು ಆ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೀರಾ, ಆಗ ಈ ತರದ ಒಂದು ಭಗವದ್ಗೀತೆ ಜ್ಞಾನ ಎಲ್ಲ ನಿಮ್ಗೆ ತುಂಬಾ ಸಹಾಯ ಆಗುತ್ತೆ. ನಿಮ್ಮ ಪಾಲಿಗೆ ಕರ್ಮ ಇದೆ ಆತರ ಒಂದು ಅನುಭವಿಸ್ಬೇಕಾಗಿರೋದು. ಆದ್ರೆ ಅದಕ್ಕಾಗಿ ದುಃಖ ಪಡದೆ, ಅಯ್ಯೋ ನನ್ಗೆ ಹಿಂಗ ಆಗೋಯ್ತಲ್ಲ ಅಂತ ಅನ್ಕೊಳ್ದೆ, ಆ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಹಿಂದೆ ಆಗೋಗಿದೆ, ಅದು ಕರ್ಮ ಫಲ ಬಂದ್ಬಿಟ್ಟಿದೆ. ಅದಕ್ಕಾಗಿ ಈಗ ಏನ್ ಮಾಡ್ಬೋದು ನಾನು ಅಂತ ಆದಷ್ಟು ನಮ್ಮ ಕೈಲಿ ಅದನ್ನ ಒಂದು ಕಮ್ಮಿ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ಬೋದು. ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು, ಆ ಮಕ್ಕಳ ಜೊತೆ ಒಂದು ಒಳ್ಳೆ ರೀತಿ ನಡ್ಕೋಬಹುದು. ನೆಗೆಟಿವ್ ಆಗಿ ಥಿಂಕ್ ಮಾಡದೆ ಆದಷ್ಟು ಪಾಸಿಟಿವ್ ಆಗಿರೋದು. ಆ ರೀತಿ ಮಾಡಿದಾಗ ಆ ನೆಗೆಟಿವ್ ಕರ್ಮದ ಒಂದು ಪ್ಯಾಟ್ರನ್ ಏನಿದೆ ಅದನ್ನ ನೀವು ಸ್ವಲ್ಪ ಸಾಫ್ಟ್ ಮಾಡ್ಬೋದು. ಸಹನೆ, ಕ್ಷಮೆ, ತಾಳ್ಮೆ ಇದೆಲ್ಲ ನಮ್ಮ ಕರ್ಮವನ್ನ ಸ್ವಲ್ಪ ಸಾಫ್ಟ್ ಮಾಡೋದಕ್ಕೆ ಕಾರಣ ಆಗತ್ತೆ. ಅದು ಒಂದ್ ರೀತಿ ಸ್ವಲ್ಪ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಅದು ಎರಡು ಜೀವನ್ನು, ತಾಯಿನ ಮಗುನ ಇಬ್ರನ್ನು ಅಪ್ಲಿಫ್ಟ್ ಮಾಡುತ್ತೆ. ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕಂತೆ ನಾವು, ಕರ್ಮ ಅನ್ನೋದೊಂದು ಫಿಕ್ಸೆಡ್ ಅಲ್ಲ, ಅದೊಂಥರ ಹರಿಯೋ ನದಿ ತರ. ಅದು ನಿಮ್ಮ ಪಾಲಿಗೆ ಬಂದಾಗ ನೀವು ಹೆಂಗ್ ರೆಸ್ಪಾಂಡ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ನಿಮ್ಮ ಲೈಫಲ್ಲಿ ಯಾವ ತರ ಸಿಚುವೇಶನ್ ಇದೆ, ಫ್ಯಾಮಿಲಿ ಮಕ್ಕಳು ಒಂದೇ ಇಲ್ಲ, ಎಲ್ಲ ಸಂಬಂಧಗಳು ಅಷ್ಟೇ, ಅದು ನಿಮ್ಮ ಒಂದು ಕರ್ಮವನ್ನ ನಿಮಗ್ ತಂದು ಕೊಡ್ತಾ ಇದೆ ಅಷ್ಟೇ. ಆ ಪರಿಸ್ಥಿತಿಯಲ್ಲಿ ನೀವ್ ಹೆಂಗೆ ರೆಸ್ಪಾಂಡ್ ಮಾಡ್ತೀರಾ, ಸೈಲೆಂಟ್ ಆಗಿ ಪೇಶನ್ಸ್ ಆಗಿದ್ದು ನಿಮ್ಮ ಕರ್ಮವನ್ನ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೋಬಹುದು, ಚೇಂಜ್ ಮಾಡ್ಕೋಬಹುದು. ಇನ್ನು ಕೆಲವು ಕಡೆ ಅಂತೂ ಕೆಲವು ಸ್ಪೆಷಲ್ ನೀಡ್ಸ್ ಇರುವಂತಹದ್ದು, ಅಂದ್ರೆ ಮೆಂಟಲ್ ಇಲ್ನೆಸ್ಸು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎಲ್ಲ ಇರ್ತಾರಲ್ಲ ಅಂತಹ, ಅಥವಾ ಏನಾದ್ರು ಕಾಯಿಲೆ ಇರುವಂತಹ ಮಕ್ಕಳು, ಅದು ನಿಮ್ಮ ಕರ್ಮದಲ್ಲಿ ಬಹಳ ಬಹಳ ನಿಮ್ಮನ್ನು ಟೆಸ್ಟ್ ಮಾಡುತ್ತೆ ಅಂತ ಪರಿಸ್ಥಿತಿಗಳಲ್ಲಿ. ಇಟ್ ಈಸ್ ರಿಯಲಿ ಚಾಲೆಂಜಿಂಗ್ ಅಂಡ್ ಎಮೋಷನಲ್. ನನ್ಗೆ ಯಾಕೆ ಇಂಥ ಮಕ್ಕಳು ಹುಟ್ಟಿತು ಅಂತ ತುಂಬಾ ನೋವು ಆಗತ್ತೆ, ಇಲ್ಲ ಅಂತಲ್ಲ. ಬಟ್ ಅದನ್ನ ಆಧ್ಯಾತ್ಮದ ದೃಷ್ಟಿಯಿಂದ ನೋಡಿದಾಗ ಅದು ಪನಿಷ್ಮೆಂಟ್ ಅಲ್ಲ, ಅದು ನಿಜವಾಗ್ಲೂ ಯು ಆರ್ ಚೂಸನ್ ಬೈ ದ ಗಾಡ್ ಅಂತಾರೆ. ಅಂತ ಒಂದು ಒಳ್ಳೆ ಕೆಲ್ಸಕ್ಕೆ ತುಂಬಾ ಹೇಳೋದ್ ಸುಲಭ, ಅದನ್ನು ಫಾಲೋ ಮಾಡೋದ್ ಕಷ್ಟ ತುಂಬಾ. ತುಂಬಾ ಅಡ್ವಾನ್ಸ್ಡ್ ಸೋಲ್ಸ್ ಇರುತ್ತಲ್ಲ, ಅಂದ್ರೆ ಅಧ್ಯಾತ್ಮದಲ್ಲಿ ತುಂಬಾ ಮುಂದುವರೆದಿರ್ತಾರಲ್ಲ, ಅಂತಹ ಜೀವಿಗಳು ಹಂಗೆ ಕೇಳ್ಕೊತಾರಂತೆ, ನನ್ನ ಗ್ರೋತ್ ತುಂಬಾ ಫಾಸ್ಟ್ ಆಗಿರ್ಬೇಕು ಅಂತ. ಆಗ ಈ ತರ ಕಷ್ಟಗಳು ಬರುತ್ತಂತೆ, ಆಗ ಹೆಚ್ಚು ಸಹನೆ, ತಾಳ್ಮೆ ಇದರಿಂದ ಅವರು ಉದ್ಧಾರ ಬಹಳ ಫಾಸ್ಟ್ ಆಗಿ ಆಗತ್ತಂತೆ ಬೇರೆಯವ್ರಿಗಿಂತ. ಅದೆಲ್ಲ ಅವ್ರು ಹೇಳ್ತಾ ಇರೋದನ್ನ ನಾನು ಗೊತ್ತಿದ್ದೀನಿ ಅಷ್ಟೇ. ಆದ್ರೆ ಇಂಥ ಒಂದು ಕೆಲಸ ಚಾಲೆಂಜ್ ನ ತಗೋಬೇಕು ಅಂದ್ರೆ ತುಂಬಾ ಧೈರ್ಯ ಇರಬೇಕು, ಒಳಗಡೆ ತುಂಬಾ ಶಕ್ತಿ ಇರಬೇಕು, ಅಂತರಂಗದಲ್ಲಿ ತುಂಬಾ ಶಕ್ತಿ ಸಾಮರ್ಥ್ಯ ಇರಬೇಕು. ಸೊ ನಂಗಿದು ನಿನ್ನೆ ಏನೋ ನೋಡ್ತಾ ಇದ್ದಾಗ ಇದು ಸಿಕ್ತು, ಅದಕ್ಕೆ ನಿಮ್ ಜೊತೆ ಎಲ್ಲ ಶೇರ್ ಮಾಡೋಣ ಅಂತ ಅನಿಸ್ತು. ಕೆಲವು ಮಕ್ಕಳು ತುಂಬಾ ಸ್ಪಿರಿಚುಯಲಿ ನಿಮಗಿಂತ, ನಿಮ್ಮ ಮಕ್ಕಳು ನಿಮಗಿಂತ ಅಡ್ವಾನ್ಸ್ ಆಗಿರ್ತಾರೆ. ಅಂತವ್ರ ಜೊತೆ ಇದ್ದಾಗ ನಿಮಗೂ ಇನ್ಸ್ಪೈರ್ ಆಗತ್ತೆ, ನಾನು ಅದೆಲ್ಲ ಮಾಡ್ಬೇಕು, ನನ್ ಮಕ್ಳಿಗೆ ನನಗಿನ್ ಜಾಸ್ತಿ ಗೊತ್ತಿದ್ಯಲ್ಲ ಅಂತ. ಸೊ ನಿಮ್ಗೂ ಅದೊಂಥರ ಲೈಫ್ಗೊಂದು ಪರ್ಪಸ್ ತಂದ್ಕೊಡತ್ತೆ, ನಾನು ಕಲಿಬೇಕಿದೆಲ್ಲ ಅಂತ.
ಬಟ್ ಏನೇ ಆದ್ರೂ ಇದೆಲ್ಲ ಸುಮ್ನೆ ನಮ್ಮ ವ್ಯವಹಾರದ ಡಿಸ್ಕಷನ್ಗಷ್ಟೇ. ಮೋಕ್ಷ ಜೀವನದ ಪರಮ ಗುರಿ. ಆದ್ರಿಂದ ಅದನ್ನ ಪಡೆಯೋದಕ್ಕೆ ಭಗವಂತ ನಮ್ಮ ಜೀವನದಲ್ಲಿ ನಡೆಸ್ತಾ ಇರತಕ್ಕಂತಹ ಆಟಗಳು ಇದೆಲ್ಲ. ಭಗವಂತನ ಆಟಗಳು. ಈ ಸಂಬಂಧಗಳು ಎಲ್ಲಾನು. ಇದೆಲ್ಲ ಟೆಂಪರರಿ. ಎಲ್ಲಾ ಸಂಬಂಧಗಳು. ನಮಗೆ ಒಂದು ಶಿಕ್ಷಣ ಕೊಡಕ್ಕೆ ಇದೆಲ್ಲ ಬಂದಿರೋದು. ಆದ್ರಿಂದ ಇದೆಲ್ಲದ್ರಿಂದ ನಾವು ಮೇಲ್ ಏಳ್ಬೇಕು, ಜ್ಞಾನ ಪಡಿಬೇಕು, ಮುಕ್ತರಾಗ್ಬೇಕು. ಎಲ್ಲಾ ಜೀವಿಗಳ ನಿಜವಾದ ತಂದೆ ತ್ವಮೇವ ಮಾತಾಚ ಅಂತ ಹೇಳ್ತೀವಲ್ಲ, ಪರಮಾತ್ಮನೇ ಎಲ್ಲರ ತಂದೆ. ತನ್ನ ಮಕ್ಕಳನ್ನ ನಿಜವಾಗ್ಲೂ ಪ್ರೀತಿಯಿಂದ ನೋಡ್ಕೊಳ್ಳೋದೇ ಅವನು. ಅದಕ್ಕೆ ಬೇಕಾದಂತ ಅದರ ಒಂದು ನೀವು ಸೇರ್ಸಲ್ವಾ ನಿಮ್ ಮಕ್ಕಳನ್ನ? ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಚೆನ್ನಾಗಿ ಪಾಠ ಕಲಿಬೇಕು ಅಂತ. ಹಂಗೆ ಪ್ರತಿಯೊಂದು ಜೀವದ ಒಂದು ಪ್ರೀತಿ ಅವನಿಗೆ. ಅದನ್ನ ಒಂದು ಅಂತಹ ಪರಿಸ್ಥಿತಿಯಲ್ಲಿಟ್ಟು ಅದರ ಒಂದು ಉದ್ಧಾರ ಎಲ್ಲ ಆಗತ್ತೆ ಅಂತ ನೋಡ್ಕೊಂಡು ಅಂತಹ ಒಂದು ಪರಿಸ್ಥಿತಿಯನ್ನ ತರ್ತಾನೆ. ನಮ್ಮನ್ನ ಗೈಡ್ ಮಾಡ್ತಾನೆ ಒಳಗಿಂದ. ಒಂದು ಔಟ್ಸೈಡ್ ಸಿಚುಯೇಷನ್ ಒಂದು ಏನೋ ವರ್ಸ್ಟ್ ಆಗಿರೋ ತರ್ತಾನೆ, ಒಳಗಡೆ ಗೈಡ್ ಮಾಡ್ತಾನೆ. ಇನ್ನರ್ ಒಂದು ಸ್ಟ್ರೆಂತ್ ಡೆವಲಪ್ ಮಾಡಿಸ್ತಾನೆ. ಸೆಲ್ಫ್ಲೆಸ್ ಆಗಿ ಸರ್ವಿಸ್ ಮಾಡೋದು, 4 ಜನಕ್ಕೆ ಉಪಕಾರ ಆಗೋ ಹಂಗ್ ಜೀವನ ಬದುಕೋದು ಇತ್ತು ಅಂತಂದ್ರೆ, ಆ ಶಾಂತಿ ಸಹನೆಯಿಂದ ಎಲ್ಲ ಹಳೆಯ ಕರ್ಮಗಳನ್ನ ನಾವು ಖಂಡಿತ ಕಮ್ಮಿ ಮಾಡ್ಕೋಬಹುದು, ಅಥವಾ ಅದರಿಂದ ಆಚೆ ಬರ್ಬೋದು. ಎಲ್ಲ ಪ್ರತಿಯೊಬ್ಬರು ನೀವು ನಡೀತಾ ಇರತಕ್ಕಂತಹ ಮಕ್ಕಳ ಜೊತೆ ನಡೀತಾ ಇರತಂತಹ ಒಂದು ಪವಿತ್ರವಾದ ಯಾತ್ರೆ ಇದು. ಭಗವಂತನ ಕಡೆ ಹೆಜ್ಜೆ ಇಡ್ತಾ ಇದ್ದೀರಾ. ಪ್ರತಿಯೊಂದು ಹೆಜ್ಜೆನು ನಿಮ್ಮನ್ನ ಎಚ್ಚರಿಸತ್ತೆ, ಇಬ್ರನ್ನು, ತಾಯಿಯನ್ನ ಮಗುವನ್ನ. ಇದು ಒಂಥರ ಅವನ ಪ್ಲಾನು. ಇದ್ರಲ್ಲಿ ಒಂಥರ ಡಿವೈನ್ ಎಕ್ಸ್ಚೇಂಜ್ ಆಫ್ ಕರ್ಮ. ಮಗುದು ಅಷ್ಟೇ, ತಾಯಿದು ಅಷ್ಟೇ. ಸೊ ಏನೇ ಮಾಡಿದ್ರು ಇಟ್ ಟೇಕ್ಸ್ ಯು ಒನ್ ಸ್ಟೆಪ್ ಟುವರ್ಡ್ಸ್ ದ ಗಾಡ್, ಕ್ಲೋಸರ್ ಟು ಗಾಡ್. ಅವನು ಎಲ್ಲಿಯವರೆಗೂ ಇಷ್ಟಪಡ್ತಾನೋ, ನಿಮ್ಗೆ ಎಲ್ಲಿವರೆಗೂ ಆ ಕರ್ಮದ ಒಂದು ಬಂಧನ ಇದೆ, ಅಲ್ಲಿವರೆಗೂ ಇಬ್ರು ಜೊತೆಗೆ ಹೆಜ್ಜೆ ಹಾಕ್ತಾರೆ. ಸೊ ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ತಂದೆ ತಾಯಿಗೂ ಅಷ್ಟೇ. ತಂದೆ ತಾಯಿಯಾಗಿ ಮಕ್ಕಳ ಪೋಷಣೆ ಮಾಡೋದು ಏನು ಅಷ್ಟು ಸುಲಭ ಅಲ್ಲ ಯಾವಾಗ್ಲೂ. ಯಾಕೆಂದ್ರೆ ಈ ಕರ್ಮ ಅನ್ನೋದು ಎಲ್ಲ ಸತಿ ಇಂಟರ್ವ್ಯೂನ್ ಆಗೇ ಆಗತ್ತೆ ಮಧ್ಯದಲ್ಲಿ. ಬಟ್ ಈ ತರ ಜ್ಞಾನ ಇದ್ರೆ ನಿಮ್ಗೆ ಅವರ ಜೊತೆ ಒಂದು ವ್ಯವಹಾರ ಮಾಡಕ್ಕೆ ಅನುಕೂಲ ಆಗತ್ತೆ. ಮಕ್ಕಳನ್ನ ಬೆಳೆಸ್ತಾ ಇಲ್ಲ ನೀವು, ನಿಮ್ಮ ಒಂದು ಆಧ್ಯಾತ್ಮ ಪ್ರಗತಿಯನ್ನ, ನಿಮ್ಮ ಚೇತನವನ್ನ, ಅಂದ್ರೆ ನಿಮ್ಮ ಕಾನ್ಶಿಯಸ್ನೆಸ್ ನ ನೀವು ಜಾಗೃತಗೊಳಿಸ್ಕೊತಾ ಇದ್ದೀರಾ. ಸೊ ಈ ಒಂದು ಜ್ಞಾನ ಪಡೆಯೋದಕ್ಕೆ ಅವರು ನಿಮ್ಗೆ ಅನುಕೂಲ ಮಾಡ್ಕೊತಾ ಇದ್ದಾರೆ. ಇದೇ ಭಗವಂತನ ಗ್ರೇಟೆಸ್ಟ್ ಗಿಫ್ಟ್ ನಿಮಗೆ. ಅದು ಎಂತದೇ ಆಗಿರ್ಲಿ, ಅದು ಒಳ್ಳೇದಾಗಿರ್ಲಿ, ಅದು ನಿಮಗ್ ತುಂಬಾ ಕೈಂಡ್ ಆಗಿ ಸೇವೆ ಮಾಡೋರಾಗಿರ್ಲಿ, ನಿಮಗೆ ಚಾಲೆಂಜ್ ಕೊಡೋರಾಗಿರ್ಲಿ, ನಿಮ್ ಪೇಷನ್ಸ್ ಟೆಸ್ಟ್ ಮಾಡೋರಾಗಿರ್ಲಿ, ಯಾವುದೇ ಆದ್ರೂ ಅದು ಭಗವಂತನ ಗ್ರೇಟೆಸ್ಟ್ ಗಿಫ್ಟ್ ಅಂತ ನೀವು ಅಕ್ಸೆಪ್ಟ್ ಮಾಡ್ಬೇಕಂತ. ಇಷ್ಟ ಹೇಳಿ ಅವರು ಅವ್ರದ್ದು ಆ ಟಾಕ್ ಅಲ್ಲಿ ಇಷ್ಟ ಹೇಳಿದಾರೆ ಅವರು. ಸೊ ಏನಾದ್ರು ಕ್ವಶನ್ ಇದೆಯಾ ಯಾರಿಗಾರು? ಓಕೆ, ಥ್ಯಾಂಕ್ ಯು ಆಲ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಮ್ಮ ವಿನುತಾ, ಹೇಳು. ಅದೇ ಕೆಲವು ಮಕ್ಕಳು ಸೂಸೈಡ್ ಎಲ್ಲ ಮಾಡ್ಕೊಂಡ್ ಸತ್ತೋಗ್ಬಿಡ್ತಾರೆ ಇನ್ ಬಿಟ್ವೀನ್ ಅಪ್ಪ ಅಮ್ಮ ಬದುಕಿದಂಗೆನೆ. ಅದನ್ನ ನಾವ್ ಏನಂತ ಅಂದ್ರೆ ಅಲ್ಲಿ ಯಾವ್ದೋ ಒಂದ್ ತಿಳುವಳಿಕೆ ನಮ್ಮನ್ ಮುಂದೆ ತಗೊಂಡ್ ಹೋಗುತ್ತಲ್ಲ ಮಾತಾಜಿ. ಒಂದಲ್ಲ ಒಂದ್ ತಿಳುವಳಿಕೆ ಬಂದೇ ಬರುತ್ತೆ ಅನ್ಸುತ್ತೆ. ಹೌದು, ಖಂಡಿತ ಕಷ್ಟಗಳಿಂದ. ಖಂಡಿತ. ಯಾವುದೇ ಕಷ್ಟ ಆಗ್ಲಿ, ಯಾರೇ ಆಗ್ಲಿ, ಅವರು ನಿಮ್ಮ ಯಾಂತ ಸಂಬಂಧನೇ ಆಗ್ಲಿ, ನಿಮ್ ತಂದೆ ತಾಯಿನೇ ಆಗ್ಲಿ ಅಲ್ವಾ, ನಿಮ್ ತಂದೆ ತಾಯಿ ಆಗ್ಲಿ, ಮಕ್ಕಳಾಗ್ಲಿ, ಗಂಡ ಆಗ್ಲಿ,
ಅಥವಾ ರಿಲೇಶನ್ ಅತ್ತೆ ಮಾವ, ಅತ್ತಿಗೆ ನಾದ್ನಿ, ಎಲ್ಲ ಸಂಬಂಧಗಳು ಅಷ್ಟೇಮ್ಮ. ನಮ್ಮ ಒಳಗಿನ ನಮ್ಮ ಒಂದು ಏನು ನಮ್ಮ ಇನ್ನರ್ ಗ್ರೋತ್ ಆಗ್ಬೇಕಾಗಿದೆ, ನಮ್ಮ ಕರ್ಮ ಫಲ ಅನುಸಾರವಾಗಿ ಬರ್ತಾ ಇರ್ತಾರೆ. ನಮಗೆ ಸದಾ ಅದು ಒಂದ್ ರೀತಿಯ ಏನಂತ ಶಿಕ್ಷಣ, ಅದು ಶಿಕ್ಷೆ ಅಲ್ಲೇ ಅಲ್ಲ. ಸರಿ ಮಾತಾಜಿ, ಕರೆಕ್ಟ್. ಅದೇ ಅದೇ ಇಂಪಾರ್ಟೆಂಟ್. ನಾವ್ ಅದನ್ನ ಕೊರಗೋದ್ರ ಬದಲು ಈಗ ಅನ್ಕೊಂಡ್ ಹೋದಾಗ ಅದರಿಂದ ನೆಮ್ಮದಿ ಜಾಸ್ತಿ ಸಿಗುತ್ತೆ ಅನ್ಸುತ್ತೆ. ಹೌದು, ಅದಕ್ಕೆ ನಾನು ಅದನ್ನ ಓದಿದ್ದು ಹೇಳ್ಬೇಕು ಅನ್ಕೊಂಡೆ. ಅದೇ ತರನೇ ಎಲ್ಲ ಸಂಬಂಧನೂ ಅಷ್ಟೇ. ಅದೇ ಇದು ತುಂಬಾ ಇಂಟೆನ್ಸ್ ರಿಲೇಶನ್ ಅಲ್ಲ ತಾಯಿ ಮಗುದು. ಬೇರೆ ಯಾರ್ದಾದ್ರೂ ಆದ್ರೆ ಕುಸುಮ, ನೀವು ಈಗ ಸಪೋಸ್ ನಿಮ್ಗೆ ನಿಮ್ಮ ನಾದ್ನಿನೋ ಅತ್ತಿಗೆನೋ ಇದಾರೆ ಅಂತ ಇಟ್ಕೊಳ್ಳಿ, ಸರಿ ಹೋಗ್ತಾ ಇಲ್ಲ, ಬಿಟ್ಬಿಡ್ಬೋದು ಅವ್ರನ್ನ, ಸ್ವಲ್ಪ ದೂರ ಇರ್ಬೋದು ಅವರಿಂದ, ಚಾನ್ಸ್ ಇದ್ರೆ. ಮಕ್ಕಳನ್ನ ಬಿಡಕ್ಕಾಗಲ್ಲ. ಯಾರನ್ ಬಿಟ್ರು ಮಕ್ಕಳನ್ನ ಬಿಡಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದ್ದದು. ಯಾರನ್ನಾರು ಬಿಡ್ಬೋದು, ಮಕ್ಳನ್ ಬಿಡಕ್ಕಾಗಲ್ಲ ತಾಯಿ ಅಲ್ವಾ. ಯಾರು ಬಿಟ್ರು ಅವಳು ಬಿಡಕ್ಕಾಗಲ್ಲ, ತಾಯಿ ಆದವಳು. ಅಲ್ಲಿ ದಟ್ ಈಸ್ ದ ಮೋಸ್ಟ್ ಇಂಟೆನ್ಸ್ ಅಂಡ್ ಎಮೋಷನಲಿ ಅಟ್ಯಾಚ್ ಆಗಿರ್ತಾರೆ ಅವರು. ಸೊ ಅದನ್ನ ನೀವು ಅದು ಹೇಗಿದೆ ಅದನ್ನ ಹಂಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ ಕಲ್ತ್ಕೋಬೇಕು ಅಷ್ಟೇ. ಅದು ಒಂದು ಹೇಳ್ತಾರೆ, ಏನಂದ್ರೆ ಪ್ರತಿಯೊಬ್ಬ ಮನುಷ್ಯಂಗೂ ಅವನಲ್ಲಿರೋ ಹಣದ ಬಗ್ಗೆ ಗರ್ವ ಇರತ್ತಂತೆ, ಅವನ ಮಕ್ಕಳ ಬಗ್ಗೆ ಗರ್ವ ಇರತ್ತಂತೆ, ಅವನ ಬಂಧು ಮಿತ್ರರ ಬಗ್ಗೆ ಗರ್ವ ಇರತ್ತಂತೆ. ಆದ್ರೆ ಪರಮಾತ್ಮ ಎಲ್ಲವನ್ನ ಮುರಿತಾನಂತೆ, ಎಲ್ಲ ಮುರಿತಾನಂತೆ. ನಿನ್ ಹಣ ಅಂದ್ರೆ ಇದೆಲ್ಲ ಅವನ್ಗೆ ಭಕ್ತಿ ಮಾಡೋದಕ್ಕೆ ಅನನ್ಯಾಶ್ಚಿಂತೆಯಂತೂ ಅಂತ ಕೃಷ್ಣನನ್ನ ಅಪ್ಕೊಳ್ಳಕ್ಕೆ ಕಷ್ಟ ಆಗಿದೆ. ಇದೆಲ್ಲ ಅಡ್ಡ ಬರುತ್ತೆ ಅವನ ಅಹಂಕಾರದಲ್ಲಿ, ಇದೆಲ್ಲ ಸೇರ್ಕೊಂಡಿದೆ ಸಪೋರ್ಟ್ ಸಿಸ್ಟಮ್ ಅಂತ. ಹೌದಾ, ನಿಂಗೆ ಇದು ಸಪೋರ್ಟಾ, ಕಟ್ ಮಾಡ್ತೀನಿ. ಇದು ನಿನ್ ಸಪೋರ್ಟಾ, ನೀನ್ ಕಟ್ ಮಾಡ್ತೀನಿ. ಇದೆಲ್ಲ ವಿತ್ತಮಾಣಾಯ, ಪುತ್ರಮಾಣಾಯ, ಬಂಧು ಮಾಣಾಯ ಅಂತ ಇದೆಲ್ಲವನ್ನ ಕಟ್ ಮಾಡ್ತಾನೆ. ಯಾಕೆ ಅವನಷ್ಟು ಕ್ರೂಯಲ್ ಅನ್ಬಿಡಿ, ಕ್ರೂಯಲ್ ಅಲ್ಲ, ಇದನ್ನೆಲ್ಲ ಬಿಡು, ಟೆಂಪರರಿ ಆಗಿರೋದು, ನನ್ನನ್ನ ಅಪ್ಕೋ ಅಂತ ಅವ್ನು ಹೇಳ್ತಿರೋದು. ನಮಗ್ ಅದೆಲ್ಲ ಇರುತ್ತೆ, ಓ ನನ್ ಮಗ ಒಳ್ಳೆಯವನು, ಮಗಳು ಒಳ್ಳೆಯವಳು, ನನಗೆ ಹಂಗ್ ಸೇವೆ ಮಾಡ್ತಾರೆ, ಹಿಂಗ್ ಸೇವೆ ಮಾಡ್ತಾರೆ ಅಂತ. ಅದನ್ನ ಕಟ್ ಮಾಡ್ತಾನೆ. ಅದ್ ಹೆಂಗ್ ಮಾಡ್ತಾನೆ? ಆ ಎಮೋಷನಲಿ ಫ್ರಿಕ್ಷನ್ಸ್ ತಂದು, ತೊಂದರೆ ತಂದು, ದುಃಖ ತಂದು, ಇವ್ರ ಸಹವಾಸ ಸಾಕಪ್ಪ ಅಂತ ಹೋಗ್ಬೇಕು, ಅಲ್ಲಿ ತನಕ ಮಾಡ್ತಾನೆ. ಇಲ್ದಾರ ಅವ್ರು ಹೇಳಿದ್ರಲ್ಲ ಹಂಗೇನು ಅವ್ರ ಲೈಫ್ ಎಂಡ್ ಆಗತ್ತೆ ಆ ತರ. ಬಂಧುಗಳು ತೋರಿಸ್ತಾನೆ, ಬಂಧುಗಳು ನಿನಗೆ ಎಂತೆಂತ ಕಷ್ಟದಲ್ಲಿ ನಿನಗೆ ಹಿಂಗ್ ಸಹಾಯ ಮಾಡಿದ್ರು ಅಂತ ನಿನಗೆ ಮನವರಿಕೆ ಮಾಡಿಸಿ ತೋರಿಸ್ತಾನೆ. ನಿನ್ನ ಹಣ ಎಲ್ಲದರ ಒಂದು ದ್ರೌಪದಿ ಕಥೆಯಲ್ಲೇ ನೋಡ್ತೀವಿ, 5 ಜನ ಅಂತ ಪವರ್ಫುಲ್ ಇದ್ರು ಅವರು, ಆದ್ರೆ ಒಬ್ಬರು ಅವಳನ್ನ ಹೆಲ್ಪ್ ಮಾಡಕ್ ಆಗ್ಲಿಲ್ಲ. ಕಷ್ಟ ಬಂದಾಗ ಕೈ ಎತ್ತಿ ಗೋವಿಂದ ಅಂದಾಗ ಮಾತ್ರ ನಮ್ಗೆ ಉದ್ಧಾರ ಸಾಧ್ಯ. ಅದು ನಾವು ಮಾಡಲ್ಲ. ಮಗ ಇದ್ದಾನೆ, ಮಗಳಿದ್ದಾರೆ, ಅವ್ರಿದ್ದಾರೆ, ಇವರಿದ್ದಾರೆ, ದುಡ್ಡಿದೆ, ಅದನ್ನ ಬಿಡ್ಸಕ್ಕೆ ಅವನ್ ಹಾಗೆ ಮಾಡ್ತಾನೆ ಅಷ್ಟೆ. ಓಕೆ, ಥ್ಯಾಂಕ್ ಯು ಆಲ್. ಹರೇ ಕೃಷ್ಣ.